ಬ್ರಹ್ಮರುದ್ರಾದಿವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ ನಿವಾರಯಸ್ವಾನಿಷ್ಟಾನಿ ಸಾಧಯೇಷ್ಟಾನಿ ಮಾಧವ ಧರ್ಮವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ ನೌಮಿನ್ಯಾಯಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸತ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಸ್ವಾಮಿ ಪುಷ್ಕರಣಿಯ ದಿವ್ಯವಾದ ಭವ್ಯವಾದ ಸ್ತವ್ಯವಾದ ಮಹಿಮೆಯನ್ನು ಸ್ಕಂದ ಪುರಾಣದ ಮಾಧ್ಯಮದಿಂದ ವೇದವ್ಯಾಸದೇವರು ನಮಗೆಲ್ಲ ತಿಳಿಸಿಕೊಟ್ಟಿದ್ದಾರೆ. ಜನ್ಮಾಂತರದಲ್ಲಿ ಮಾಡಿದ ದುಷ್ಕರ್ಮಗಳ ಭರದಿಂದ ನಾನಾ ವಿಧವಾದ ರೋಗ ರುಜಿನಗಳನ್ನು ನಾವು ಪಡೆದುಕೊಳ್ಳುವುದು ಅನಿವಾರ್ಯವಾಗಿದ್ದರೂ ಕೂಡ ಜನ್ಮಾಂತರದ ಹಾಗೂ ಈ ಜನ್ಮದ ಪುಣ್ಯಕರ್ಮಗಳ ಫಲವಾಗಿ ಆ ರೋಗ ರುಜಿನಗಳ ಪರಿಹಾರಕ್ಕಾಗಿ ಔಷಧಿಗಳನ್ನು ದೇವರು ಜಗತ್ತಿನಲ್ಲಿ ಸೃಷ್ಟಿ ಮಾಡಿಕೊಟ್ಟು ಅದಕ್ಕೊಂದು ದಾರಿ ತೋರಿಸಿದ್ದಾನೆ. ಆ ರೀತಿ ಪಾಪಗಳನ್ನು ತೊಳೆದುಕೊಳ್ಳುವುದಕ್ಕೆ ನಾನಾ ವಿಧವಾದ ಪ್ರಾಯಶ್ಚಿತ್ತಗಳನ್ನು ಕೂಡ ಭಗವಂತ ಜಗತ್ತಿನಲ್ಲಿ ಕಲ್ಪಿಸಿಕೊಟ್ಟಿದ್ದಾನೆ. ಅತಿ ಕಠಿಣವಾದ ಪ್ರಾಯಶ್ಚಿತ್ತಗಳಿವೆ, ಸುಲಭವಾದ ಪ್ರಾಯಶ್ಚಿತ್ತಗಳೂ ಇವೆ. ಅಂತಹ ಪ್ರಾಯಶ್ಚಿತ್ತಗಳನ್ನು ಪರಮಾತ್ಮ ಎಲ್ಲ ಜೀವರ ಉದ್ಧಾರಕ್ಕಾಗಿ ನೀಡಿದ್ದಾನೆ. ನಿಜವಾಗಿ ಇವುಗಳೆಲ್ಲ ಸ್ನಾನ, ಭಗವಂತನ ದರ್ಶನ, ಹರಿನಾಮ ಸಂಕೀರ್ತನ, ನಮಸ್ಕಾರ, ಎಷ್ಟು ಸಣ್ಣ ಪ್ರಾಯಶ್ಚಿತ್ತಗಳು, ಆದರೆ ಎಂತಹ ಪಾಪಗಳನ್ನು ಪರಿಹಾರ ಮಾಡುವುದಕ್ಕೆ ಸಮರ್ಥವಾಗಿವೆ ಭಕ್ತಿಯಿಂದ ಮಾಡಿದರೆ. ಇದು ದೇವರ ಕಾರುಣ್ಯ. ಆದರೆ ಅಂತಹ ಸುಲಭ ಉಪಾಯಗಳನ್ನು ಮಾಡದಿರುವ ಆಲಸ್ಯ, ದುರ್ಭಾವನೆ ನಮ್ಮಲ್ಲಿದೆ ಅನ್ನುವುದಕ್ಕಾಗಿ ಪಾಪಗಳನ್ನು ಹಾಗೆಯೇ ಚೆನ್ನಾಗಿ ರಕ್ಷಣೆ ಮಾಡಿಕೊಂಡಿದ್ದೇವೆ. ಯಾವುಗಳನ್ನು ದೂರ ಓಡಿಸಬೇಕೋ ಅವುಗಳನ್ನು ಸುರಕ್ಷಿತವಾಗಿ ಇಟ್ಟುಕೊಂಡಿದ್ದೇವೆ. ಯಾವ ಪುಣ್ಯವನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳಬೇಕೋ ಅವುಗಳನ್ನು ನಾನಾ ಮಾರ್ಗಗಳಿಂದ ಹೊರಗೆ ಕಳಿಸ್ತಾ ಇದ್ದೆ. ಪಾಪವನ್ನು ಹೇಳಿಕೊಂಡ್ರೆ ಪಾಪ ಹೋಗುತ್ತೆ, ಸರ್ವಥಾ ಹೇಳಿಕೊಳ್ಳೋದಿಲ್ಲ, ಸುರಕ್ಷಿತವಾಗಿರ್ತದೆ. ಪುಣ್ಯವನ್ನು ಹೇಳಿಕೊಂಡ್ರೆ ಪುಣ್ಯ ಹೋಗುತ್ತೆ ಅಂತಿದೆ, ಯಾವುದನ್ನು ಹೇಳ್ತೇವೋ ಅದು ಹೋಗ್ತದೆ ಅಂತ. ಆದರೆ ಪುಣ್ಯವನ್ನು ಮಾತ್ರ ಎಲ್ಲರೂ ಹೇಳಿಕೊಳ್ತಾರೆ. ಒಳ್ಳೆಯ ಕೆಲಸ ಮಾಡಿದ್ದನ್ನು ಚೆನ್ನಾಗಿ ಹೇಳಿಕೊಳ್ತಾರೆ, ಪುಣ್ಯ ಎಲ್ಲ ಹೋಗಿಬಿಡ್ತದೆ. ಪುಣ್ಯವನ್ನು ಹೇಳಬಾರದು, ಪಾಪವನ್ನು ಹೇಳಿಕೊಳ್ಳಬೇಕು. ಆದರೆ ಜಗತ್ತಿನಲ್ಲಿ ನಡೀತಾ ಇರುವುದು ವಿಪರೀತ. ಪಾಪವನ್ನು ಅತ್ಯಂತ ಗೌಪ್ಯವಾಗಿಡ್ತಾರೆ, ಪುಣ್ಯಗಳನ್ನು ಮಾತ್ರ ಹೇಳಿಕೊಳ್ತಾರೆ. ಪಾಪ ಉಳಿಯುತ್ತೆ, ಪುಣ್ಯ ಹೋಗ್ತದೆ. ಈ ದೃಷ್ಟಿಯಲ್ಲಿ ನಾವು ಪಾಪಗಳ ಪರಿಹಾರಕ್ಕಾಗಿ ಪ್ರಾಯಶ್ಚಿತ್ತಗಳನ್ನು ಚೆನ್ನಾಗಿ ಮಾಡಿಕೊಳ್ಳಬೇಕು. ಅಂತಹ ಪ್ರಾಯಶ್ಚಿತ್ತಗಳಲ್ಲಿ ಅತೀ ಸುಲಭವಾದ ಒಂದು ಪ್ರಾಯಶ್ಚಿತ್ತ ತೀರ್ಥಗಳ ಸ್ನಾನ. ಭಕ್ತಿಪೂರ್ವಕವಾಗಿ ಮಾಡಬೇಕು, ನಿಯಮಪೂರ್ವಕವಾಗಿ ಮಾಡಬೇಕು. ನಾನಾ ತರಹದ ಪಾಪಗಳಿಗೆ ನಾನಾ ತರಹದ ನರಕಗಳನ್ನು ಹೇಳಿದ್ದಾರೆ. ಸೂತಾಚಾರ್ಯರು ಶೌನಕಾದಿ ಮಹರ್ಷಿಗಳಿಗೆ ಅದೆಲ್ಲವನ್ನೂ ನೆನಪು ಮಾಡಿಕೊಡ್ತಾರೆ. ಅನೇಕ ಬಾರಿ ಬೇರೆ ಬೇರೆ ಪುರಾಣಗಳಲ್ಲಿ ಬಂದದ್ದು. ಶೌನಕಾದಿ ಮಹರ್ಷಿಗಳಿಗೆ ಅದು ಗೊತ್ತು. ಅದೆಲ್ಲವನ್ನೂ ನೆನಪು ಮಾಡಿಕೊಟ್ಟು ಹೇಳ್ತಾರೆ. ನಾನಾ ತರಹದ ಪಾಪಗಳೆಲ್ಲ ಇವೆ.
ಇನ್ನೊಬ್ಬರ ಸ್ವತ್ತನ್ನು ಅಪಹಾರ ಮಾಡಿ, ಅವರ ಮಡದಿ ಮಕ್ಕಳು ಅವರನ್ನೂ ಅಪಹರಿಸಿ ಸ್ವಾರ್ಥದಿಂದ ಇನ್ನೊಬ್ಬರಿಗೆ ಪೀಡೆಯನ್ನು ಕೊಡುವುದರಲ್ಲಿ ಆನಂದವನ್ನು ಅನುಭವಿಸುವಂತಹ ಜನ ತಾಮಿಸ್ರ ಎಂಬ ನರಕದಲ್ಲಿ ಬೀಳುತ್ತಾರೆ. ಅಪರಾಧ ಮಾಡುವಾಗ ಮತ್ತೊಬ್ಬರ ವಸ್ತುವನ್ನು ಸ್ವೀಕಾರ ಮಾಡಿ ಆನಂದ ಪಡುವಾಗ ಮುಂದಾಗುವ ದುಃಖದ ಕಲ್ಪನೆ ಇರೋದಿಲ್ಲ. ಮೊದಲು ತೋರುತ್ತದೆ ಮಧುರ ವಿಷಯ ಸುಖ, ಕಡೆಯಲ್ಲಿ ದುಃಖ ಅನೇಕ ನೋಡೋ. ಮೊದಲು ಪಾಪ ಮಾಡುವಾಗ ಸುಖ ಆನಂದ ಅನಿಸುತ್ತೆ, ಆದರೆ ಅದರ ಪ್ರತಿಫಲವನ್ನು ನರಕವನ್ನು ಅನುಭವಿಸುವಾಗ, ನರಕದಲ್ಲಿ ಮಾತ್ರ ದುಃಖ ಅನುಭವಿಸುವುದಲ್ಲ, ಇಲ್ಲಿ ಹುಟ್ಟಿ ಬಂದರೂ ಮತ್ತೆ ದುಃಖವನ್ನು ಅನುಭವಿಸಬೇಕು. ಮಹಾಭಾರತ ಬಹಳ ವಿಸ್ತೃತವಾಗಿ ಹೇಳುತ್ತದೆ. ಎಲ್ಲ ಪಾಪಗಳಿಗೆ ನರಕದಲ್ಲಿಯೇ ದುಃಖ ಅನುಭವಿಸ್ತಾನೆ ಅಂತ ತಿಳ್ಕೋಬೇಡಿ. ಮೂರು ಕಡೆಗೆ ದುಃಖ ಅನುಭವಿಸ್ತಾನೆ. ಮೊದಲು ಅವನು ಮಾಡಿದ ಪಾಪ ಅಪರಾಧ ಇಲ್ಲಿ ಗೊತ್ತಾದರೆ ರಾಜರು ರಾಜಭಟರು ಅವನನ್ನು ಚೆನ್ನಾಗಿ ದಂಡಿಸಿ ಈ ಜನ್ಮದಲ್ಲಿಯೂ ಶಿಕ್ಷೆಯನ್ನು ಅನುಭವಿಸ್ತಾನೆ, ಪೆಟ್ಟು ತಿಂತಾನೆ. ಇಲ್ಲಿ ಪೆಟ್ಟು ತಿನ್ನುವುದು ಮಾತ್ರ ಅಲ್ಲ, ನರಕದಲ್ಲಿಯೂ ದುಃಖವನ್ನು ಅನುಭವಿಸ್ತಾನೆ. ನರಕದಲ್ಲಿಯೂ ಅವನು ಮಾಡಿದ ಪಾಪದ ಫಲವನ್ನು ಪೂರ್ಣವಾಗಿ ಅನುಭವಿಸಿರೋದಿಲ್ಲ. ಶೇಷೇಣ ಮಾನುಷ್ಯಂ, ಅಲ್ಲಿ ಏನು ಕರ್ಮದ ಶೇಷ ಉಳಿದಿರುತ್ತದೆ ಅದನ್ನು ಪುನರ್ಜನ್ಮದಲ್ಲಿ ಬಂದಾಗ ಮತ್ತೆ ಅದರ ದುಃಖವನ್ನು ಅನುಭವಿಸ್ತಾನೆ. ಹೀಗೆ ಪಾಪ ಮಾಡಿದಾಗ ಇಲ್ಲಿ ಪ್ರತ್ಯಕ್ಷವಾಗಿ ಶಿಕ್ಷೆಯನ್ನು ಅನುಭವಿಸುವುದು ಬೇರೆ, ನರಕದಲ್ಲಿ ದುಃಖ ಅನುಭವಿಸಿ ಅದರ ಅವಶೇಷ ಉಳಿದಿದ್ದರೆ ಪುನರ್ಜನ್ಮದಲ್ಲಿ ಮತ್ತೆ ಅನುಭವಿಸ್ತಾನೆ. ತಂದೆ ತಾಯಿಗಳನ್ನು ಪ್ರೀತಿಯಿಂದ ಗೌರವದಿಂದ ಸೇವಿಸಬೇಕು, ಅವರ ಸೇವೆಯನ್ನು ಮಾಡಿ ಅನುಗ್ರಹವನ್ನು ಪಡೆಯಬೇಕು. ಅದಕ್ಕೆ ವಿಪರೀತವಾಗಿ ಮಾತರಂ ಪಿತರಂ ವಿಪ್ರಾನ್ ಯೋ ದ್ವೇಷ್ಟಿ ಪುರುಷಾಧಮಃ, ತಂದೆ ತಾಯಿಗಳ ದ್ವೇಷ ಮಾಡುವಂಥವರು ಕಾಲಸೂತ್ರ ನರಕದಲ್ಲಿ ಬಿದ್ದು ಬದ್ದಾಡ್ತಾರೆ. 10,000 ಯೋಜನ ತಾಮ್ರದ ಭೂಮಿ, ಕೆಳಗೆ ಬೆಂಕಿ, ಮೇಲೆ ಬಿಸಿಲು, ಎಲ್ಲಿ ಹೋದರೂ ಬಿಸಿ, ಕಾಲಿಟ್ಟರೆ ಚುರ್ರಂತದೆ, ಅಂಥಲ್ಲಿ ಹೊರಳಾಡ್ತಾನೆ. ಸ್ವಲ್ಪ ದೂರ ಹೋದರೆ ಎದ್ದೇನು ಅನ್ನೋ ಹಾಗಿಲ್ಲ. 10,000 ಯೋಜನ ಇದೇ ತರಹದ ಘೋರವಾದ ನರಕ. ತಂದೆ ತಾಯಿಗಳ, ಸಜ್ಜನರ, ತಪಸ್ವಿಗಳ, ಜ್ಞಾನಿಗಳ ದ್ರೋಹವನ್ನು ಮಾಡಿದರೆ ಅನುಭವಿಸಬೇಕಾಗತ್ತೆ. ಇಂತಹ ಅನೇಕ ನರಕಗಳಿವೆ, ಒಂದಲ್ಲ ಎರಡಲ್ಲ, 21 ನರಕಗಳು, 28 ನರಕಗಳು, ಬೇರೆ ಬೇರೆ ಸಂಖ್ಯೆಯಲ್ಲಿ ಬೇರೆ ಬೇರೆ ಪುರಾಣಗಳಲ್ಲಿ ನರಕಗಳ ವರ್ಣನೆ ಇದೆ. ಹಾಗೆ ಸಣ್ಣ ಪುಟ್ಟ ನರಕಗಳು ಬೇಕಾದಷ್ಟು. ಪ್ರಧಾನವಾದ ಪ್ರಸಿದ್ಧವಾದ ನರಕಗಳು ವೇದ ಮಾರ್ಗದ ಉಲ್ಲಂಘನವನ್ನು ಮಾಡಿ ಶಾಸ್ತ್ರಕ್ಕೆ ವಿರುದ್ಧವಾದ ರೀತಿಯಲ್ಲಿ ಜೀವನವನ್ನು ನಡೆಸಿದರೆ ಅಸಿಪತ್ರವನ, ಖಡ್ಗದಂತೆ ಇರುವ ಎಲೆಗಳು ಅದರ ಮಧ್ಯದಲ್ಲಿ ಹಾಕಿ ಅವನನ್ನು ಎಳೀತಾರೆ. ಊಟ ಮಾಡುವಾಗ ಪಂಕ್ತಿ ಭೇದ ಮಾಡಿ ಊಟ ಮಾಡಿದರೆ, ಪಂಕ್ತಿ ಭೇದ ಮಾಡಿ ಬಡಿಸಿದರೆ, ಅಥವಾ ಪಂಚಯಜ್ಞಗಳನ್ನು ಮಾಡದಿದ್ದರೆ, ವೈಶ್ವದೇವಾದಿಗಳನ್ನು ಮಾಡುವ ಅಧಿಕಾರ ಇದ್ದ ವ್ಯಕ್ತಿ ವೈಶ್ವದೇವಾದಿಗಳನ್ನು ಮಾಡಲೇಬೇಕು. ತೈರ್ದತ್ತಾನ್ ಅಪ್ರದಾಯೈಭ್ಯ ಯೋ ಭುಂಕ್ತೆ ತೇನ ಏವ ಸಹ, ದೇವತೆಗಳು ಕೊಟ್ಟದ್ದನ್ನು ದೇವತೆಗಳಿಗೆ ಸಮರ್ಪಣೆ ಮಾಡದೆ ತಾನು ತಿಂದರೆ ಅವನನ್ನು ಕಳ್ಳ ಅಂತ ಕರೆದಿದ್ದಾರೆ ಶಾಸ್ತ್ರದಲ್ಲಿ. ಭಗವದ್ಗೀತೆಯಲ್ಲಿ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ಸರ್ವೋಚ್ಚ ನ್ಯಾಯಾಲಯ ಅಂತ ನಿಜವಾಗಿ ಹೇಳಬೇಕಾದದ್ದು ಆ ಶ್ರೀಕೃಷ್ಣ ಪರಮಾತ್ಮನ ನ್ಯಾಯಾಲಯಕ್ಕೆ. ಅವನು ಸರ್ವೋತ್ತಮ, ಹೀಗಾಗಿ ಅವನು ಮಾಡುವಂತಹ ಆದೇಶ ಇದು ಸರ್ವೋಚ್ಚವಾದ ಆದೇಶ. ಅಂತಹ ಇಡೀ ಜಗತ್ತಿನಲ್ಲಿ ಒಂದು ದೇಶದ ಸರ್ವೋಚ್ಚ ನ್ಯಾಯಾಲಯ ಅಲ್ಲ, ವಿಶ್ವದ, ಸಮಗ್ರ ಭೂಮಿಯ ಅಲ್ಲ, ಭೂಮಂಡಲದ ಸರ್ವೋಚ್ಚ ಅಲ್ಲ, 14 ಲೋಕಗಳಲ್ಲಿ ಸರ್ವೋಚ್ಚವಾದಂತಹ ನ್ಯಾಯಾಲಯ, ಅಂತಹ ಸರ್ವೋಚ್ಚವಾದ ನ್ಯಾಯಾಧೀಶ
ಅಲ್ಲಿಯ ಸರ್ವೋಚ್ಚ ಆದೇಶ ಅಂದರೆ ಅದು ಶ್ರೀಕೃಷ್ಣ ಪರಮಾತ್ಮನ ಭಗವದ್ಗೀತೆ. ಅಂತಹ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಸ್ಪಷ್ಟವಾಗಿ ಆದೇಶ ನೀಡಿದ್ದಾನೆ, ಯಾರು ಕಳ್ಳರು ಅಂತ. ದೇವತೆಗಳು ಭಗವಂತ ಕೊಟ್ಟದ್ದನ್ನು ದೇವತೆಗಳಿಗೆ ಭಗವಂತನಿಗೆ ಅರ್ಪಿಸದೇ ಸ್ವೀಕಾರ ಮಾಡಿದರೆ ಅವನು ಕಳ್ಳ ಅಂತ. ದೇವರು ಏನು ಹೇಳ್ತಾನೆ ಹೇಳಿ, ನನಗಂತೂ ಯಾರೂ ವ್ಯವಹಾರದಲ್ಲಿ ಕಳ್ಳ ಅನ್ನೋದಿಲ್ಲಲ್ಲ, ಸಾಕು ಅಂತ ಸಂತೋಷ ಪಡಬಹುದು. ಆದರೆ ನಮಗೆ ಸುಖ ದುಃಖಗಳನ್ನು ಕೊಡುವ ಸ್ವಾಮಿ ಭಗವಂತನೇ. ಅವನ ದೃಷ್ಟಿಯಲ್ಲಿ ನಾವು ಕಳ್ಳ ಅಂತಾದ ಮೇಲೆ ಇನ್ನುಳಿದವರ ದೃಷ್ಟಿಯಲ್ಲಿ ನಾವು ಭಾರೀ ಪ್ರಾಮಾಣಿಕರು ಅಂತ ಅನಿಸಿಕೊಂಡ ಮಾತ್ರಕ್ಕೆ ಸಂತೋಷ ಪಡೋ ಹಾಗಿಲ್ಲ. ಯಾಕೆಂದರೆ ಅವರು ನನ್ನನ್ನು ಪ್ರಾಮಾಣಿಕ ಅಂದರೂ ಸರಿ, ಅಪ್ರಾಮಾಣಿಕ ಅಂದರೂ ಸರಿ, ನಾನು ಕಳ್ಳ ಅಂದರೂ ಸರಿ, ಸಭ್ಯ ನಾಗರಿಕ ಅಂತ ಹೇಳಿದರೂ ಸರಿ, ನನಗಾಗಬೇಕಾದದ್ದೇನಿಲ್ಲ. ನಿಜವಾಗಿ ಸುಖ ದುಃಖಗಳನ್ನು ಕೊಡುವ, ಸ್ವರ್ಗ ನರಕಗಳನ್ನು ಕೊಡುವ ಭಗವಂತ ನಮ್ಮನ್ನು ಕಳ್ಳ ಅಂತ ಹೇಳಿದರೆ ಅದಕ್ಕೆ ತಕ್ಕ ಫಲವನ್ನೇ ಅವನು ಕೊಡೋದು. ಅದನ್ನು ತಪ್ಪಿಸಿಕೊಳ್ಳಬೇಕು ಅಂತಾದರೆ ದೇವತೆಗಳಿಗೆ ವೈಶ್ವದೇವದ ರೂಪದಲ್ಲಿ ಆಹುತಿಗಳನ್ನು ಕೊಡಬೇಕು. ದೇವರಿಗೆ ನೈವೇದ್ಯದ ರೂಪದಲ್ಲಿ ಅರ್ಪಣೆ ಮಾಡಬೇಕಾದದ್ದನ್ನು ಅರ್ಪಣೆ ಮಾಡಬೇಕು. ದೇವರೇನು ತೆಗೆದುಕೊಂಡು ಹೋಗೋದಿಲ್ಲ, ನಮಗೆ ಆ ಪ್ರಸಾದವನ್ನು ಪರಮಾತ್ಮ ಕರುಣಿಸ್ತಾನೆ. ಅದರೊಳಗಿರುವ ಸಾರ ಭಾಗವನ್ನು ಸ್ವೀಕಾರ ಮಾಡಿ ಸಂತೋಷಪಟ್ಟು ನಮಗೆ ಹೊಟ್ಟೆ ತುಂಬ ಆಹಾರವನ್ನು ಭಗವಂತ ಕೊಡ್ತಾನೆ. ಇದು ದೇವರು ಕೊಟ್ಟದ್ದು ಅಂತ ಸ್ಮರಣೆ ಮಾಡುವುದಷ್ಟೇ ಇದೆ. ಅಷ್ಟನ್ನೂ ಮಾಡುವ ಕೃತಜ್ಞತೆ ಇಲ್ಲದಂತೆ ಕೃತಜ್ಞರಾಗಿರದೆ ಕೃತಜ್ಞರಾಗಿರಬೇಕು. ಇಲ್ಲದಿದ್ದರೆ ಕ್ರಿಮಿಭೋಜನ ಅನ್ನುವ ನರಕದಲ್ಲಿ ಹಾಕ್ತಾನೆ ಪರಮಾತ್ಮ. ಇವನೂ ಕ್ರಿಮಿ ಆಗ್ತಾನೆ. ಇವನಿಗಿಂತಲೂ ದೊಡ್ಡ ಕ್ರಿಮಿಗಳು ಮೈಯೆಲ್ಲ ಚುಚ್ಚುತ್ತವೆ. ಇವನ ಆಹಾರವೂ ಕ್ರಿಮಿಗಳೇ, ಇವನೂ ಕ್ರಿಮಿ. ಇವನು ಇನ್ನೊಂದು ಕ್ರಿಮಿಗೆ ಆಹಾರವಾಗ್ತಾ ಇರ್ತಾನೆ, ಆದರೆ ಸಾಯುವುದಿಲ್ಲ, ದುಃಖವನ್ನು ಅನುಭವಿಸ್ತಾನೆ. ಇಂತಹ ಘೋರವಾದ ನರಕದಲ್ಲಿ ಬಿದ್ದು ಒದ್ದಾಡಬೇಕು. ಮತ್ತೆ ಹುಟ್ಟಿ ಬಂದರೂ ಕೂಡ ಹೊಟ್ಟೆಗೆ ಆಹಾರ ಇಲ್ಲದಂತೆ ಆಹಾರಕ್ಕೆ ಪರದಾಟ ಮಾಡುವಂತಹ ಪ್ರಸಂಗ ಜನ್ಮಾಂತರದಲ್ಲಿಯೂ ಇವನಿಗೆ ಬರುತ್ತೆ. ಆ ದೃಷ್ಟಿಯಲ್ಲಿ ಪಂಚಯಜ್ಞಗಳನ್ನು ಮಾಡಬೇಕು, ಪಂಕ್ತಿಭೇದವನ್ನು ಮಾಡಬಾರದು, ಅತಿಥಿ ಅಭ್ಯಾಗತರಿಗೆ ಯೋಗ್ಯವಾದ ರೀತಿಯಲ್ಲಿ ಆದರ ಸತ್ಕಾರಗಳನ್ನು ಮಾಡಬೇಕು ಎಂಬ ತತ್ವವನ್ನು ಸ್ಕಂದಪುರಾಣ ನಮಗೆ ತಿಳಿಸ್ತದೆ. ಜೊತೆಗೆ ಈ ತರಹದ ಇನ್ನೂ ಅನೇಕ ನರಕಗಳಿವೆ. ದೇವರ ಸ್ವತ್ತು, ದೇವಸ್ಥಾನದ ಸ್ವತ್ತು, ಸಜ್ಜನರ ಸ್ವತ್ತನ್ನು ಅಪಹಾರ ಮಾಡುವಂತಹ ವ್ಯಕ್ತಿಗೆ ಅಯೋಮಯ ಕುಂಡದಲ್ಲಿ, ಕಾಯ್ದ ಕಬ್ಬಿಣದ ಕುಂಡದಲ್ಲಿ ಅವನನ್ನು ಹಾಕಿ ಅಲ್ಲಿ ಅವನನ್ನು ಹೊರಳಾಡಿಸ್ತಾರೆ. ಆ ರೀತಿ ಧಾನ್ಯವನ್ನು ಹುರಿದಂತೆ ಭಾರೀ ಕಬ್ಬಿಣದ ಕಡಾಯಿಯಲ್ಲಿ, ಕಾಯ್ದ ಕಡಾಯಿಯಲ್ಲಿ ಹಾಕಿ ಅವನನ್ನು ಹುರಿತಾರೆ. ಹರಿ ಹರಿ ಅಂತ ಪರಮಾತ್ಮನ ನಾಮ ಸಂಕೀರ್ತನ ಮಾಡಿ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳದಿದ್ದರೆ ಇವನನ್ನು ಹುರಿ ಹುರಿ ಅಂತ ಯಮ ಹೇಳ್ತಿರ್ತಾನೆ. ಕಾಯ್ದ ಕಬ್ಬಿಣದ ಕಡಾಯಿಯಲ್ಲಿ ಹುರಿತಾರೆ. ಅಂತಹ ಘೋರವಾದ ನರಕವನ್ನು ಅನುಭವಿಸ್ತಾನೆ. ಅಗಮ್ಯ ಗಮನ, ಅಭಕ್ಷ ಭಕ್ಷಣಾದಿಗಳನ್ನು ಮಾಡಿದರೆ ಕಬ್ಬಿಣದ ಮೂರ್ತಿಯನ್ನು, ಕಾಯ್ದ ಕಬ್ಬಿಣದ ಪ್ರತಿಮೆಯನ್ನು ಆಲಿಂಗನ ಮಾಡಿಸ್ತಾರೆ. ಎಷ್ಟು ಜಂತುಗಳಿಗೆ, ಸುಲಭವಾಗಿ ಓಡಾಡುವಂತಹ ಪ್ರಾಣಿಗಳಿಗೆ ಹಿಂಸೆ ಮಾಡುವುದು ಮನುಷ್ಯನ ಸ್ವಭಾವ. ತನಗೆ ಅದರಿಂದ ಪೀಡೆಯಾಗಿರಬಹುದು, ಆಗದೇ ಇರಬಹುದು. ಸುಮ್ಮನೆ ಬೇರೆ ಪ್ರಾಣಿಗಳಿಗೆ ಹಿಂಸೆಯನ್ನು ಕೊಡ್ತಾ ಇದ್ದರೆ ಅದಕ್ಕೆ ತಕ್ಕಂತೆ ಬಹುಕಂಟಕ ಅನ್ನುವ ನರಕ, ನಾನಾ ವಿಧವಾದಂತಹ ಮುಳ್ಳುಗಳಿಂದ, ನಾನಾ ವಿಧವಾದ ಉಪದ್ರವಗಳಿಂದ ಕೂಡಿದ ನರಕದಲ್ಲಿ ಇವನನ್ನು ಹಾಕ್ತಾರೆ. ನಾಸ್ತಿಕನಾಗಿ ಧರ್ಮವನ್ನು ಅಲ್ಲಗಳೆಯುತ್ತ, ಧರ್ಮ ಮಾಡುವವರಿಗೂ ಅದರ ಬಗ್ಗೆ ಅಸಡ್ಡೆಯನ್ನು ಹುಟ್ಟಿಸಿ, ಪಾಷಂಡ ಮತವನ್ನು, ಪಾ ಅಂದರೆ ಪಾಪ, ಷಂಡ ಅಂದರೆ ಚಿಹ್ನ, ಪಾಪದ ಚಿಹ್ನವನ್ನು ಎದ್ದು ತೋರುವಂತೆ ಧರಿಸುವ ಪಾಷಂಡ ಮತವನ್ನು, ಪಾಷಂಡವಾದವನ್ನು ಅನುಸರಿಸಿ ಧರ್ಮಸೇತುವನ್ನು ಭಂಗ ಮಾಡುವವನು, ಧರ್ಮವನ್ನು ಅಲ್ಲಗಳೆಯುವ ವ್ಯಕ್ತಿ ವೈತರಣಿಯಲ್ಲಿ, ಘೋರವಾದಂತಹ ನದಿ, ರಕ್ತ ಮಾಂಸ ಹೊಲಸಿನಿಂದ ಕೂಡಿದ ಆ ವೈತರಣಿ ನದಿಯಲ್ಲಿ ಬೀಳುತ್ತಾನೆ. ಶೌಚಾಚಾರಗಳಿಲ್ಲ,
ಶುದ್ಧವಾದ ಸದಾಚಾರ ಇಲ್ಲ, ಧರ್ಮ ಮಾರ್ಗವನ್ನು ಅನುಸರಣೆ ಮಾಡೋದಿಲ್ಲ, ಮಾಡುವವರನ್ನು ನಿಂದೆ ಮಾಡುತ್ತಾನೆ. ಅಂತಹ ವ್ಯಕ್ತಿ ಅತೀ ಹೊಲಸಾದ ಕೂಪದಲ್ಲಿ ಬೀಳುತ್ತಾನೆ. ಮಲಮೂತ್ರ, ರಕ್ತ, ಕೀವು, ಹೊಲಸು ಇವುಗಳಿಂದ ಕೂಡಿದ ಘೋರವಾದಂತಹ ಕೂಪದಲ್ಲಿ ಬಿದ್ದು ಒದ್ದಾಡುತ್ತಾನೆ. ಹೀಗೆ ಅನೇಕ ವಿಧವಾಗಿರುವಂತಹ ನರಕಗಳ ವರ್ಣನೆಯನ್ನು ಮಾಡುತ್ತಾರೆ. ಇಷ್ಟೆಲ್ಲ ನರಕಗಳ ವರ್ಣನೆ ಮಾಡಿದ್ದು ಯಾಕೆ ಅಂದರೆ, ಇಂತಹ ನರಕಗಳನ್ನು ತಪ್ಪಿಸಿಕೊಳ್ಳುವ ಪ್ರಯತ್ನ ಮಾಡಬೇಕು, ಮಾಡುವುದಕ್ಕೆ ಉಪಾಯ ಇದೆ. ಅದರಲ್ಲಿ ಸೂತಾಚಾರ್ಯರು ಹೇಳ್ತಾರೆ, ಈ ಎಲ್ಲ ನರಕಗಳನ್ನೂ ತಪ್ಪಿಸಿಕೊಳ್ಳುವುದಕ್ಕೆ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿದರೆ ಆ ನರಕಗಳ ಪರಿಹಾರವನ್ನು ಮಾಡಿಕೊಳ್ಳಬಹುದು ಅಂತ. ಎಲ್ಲರೂ ಅತೀ ಸ್ಪಷ್ಟವಾಗಿ ತಿಳಿದುಕೊಳ್ಳಿ, ಪಾಪಗಳನ್ನು ಮಾಡುವುದಕ್ಕೆ ಇದೊಂದು ದೊಡ್ಡ ಅವಕಾಶ ಕಲ್ಪಿಸಿಕೊಟ್ಟಂತೆ ಅಂತ. ಇಷ್ಟೆಲ್ಲ ನೀವು ವರ್ಣನೆ ಮಾಡಿದ್ದು ಯಾಕೆಂದರೆ ಏನು ಮಾಡಿದರೂ ಅತೀ ಸುಲಭ. ವರ್ಷಕ್ಕೊಂದು ಬಾರಿ ತಿರುಮಲಕ್ಕೆ ಹೋಗಿ ಸ್ವಾಮಿ ಪುಷ್ಕರಣಿಯಲ್ಲಿ ಮುಳುಗಿ ಬಂದರೆ ಎಲ್ಲ ಪಾಪಗಳ ಪರಿಹಾರವಾಗುವುದಾದರೆ, ಕಷ್ಟಪಟ್ಟು ಇಂದ್ರಿಯಗಳ ನಿಗ್ರಹ, ಮನೋನಿಗ್ರಹ ಮಾಡಿ ಸದಾಚಾರದಿಂದ ಇದ್ದು ಯಜ್ಞಯಾಗಾದಿಗಳು, ದೇವರ ಪೂಜೆ, ತಂದೆ ತಾಯಿಗಳ ಸೇವೆ ಇದನ್ನೆಲ್ಲ ಯಾಕೆ ಮಾಡಬೇಕು? ಎಷ್ಟಾದರೂ ಕಳ್ಳತನ ಮಾಡಬಹುದು, ಎಷ್ಟಾದರೂ ಅನಾಚಾರ ಇರಬಹುದು, ಯಾರನ್ನಾದರೂ ನಿಂದೆ ಮಾಡಬಹುದು, ಯಾರಿಗಾದರೂ ದ್ರೋಹ ಮಾಡಬಹುದು. ಒಂದು ಬಾರಿ ಸ್ನಾನ ಮಾಡಿದರೆ ಸಾಕು, ಎಲ್ಲ ಪಾಪಗಳ ಪರಿಹಾರವಾಗತ್ತೆ ಅಂತಾದರೆ ಬಹಳ ಸುಲಭ ಅಲ್ವಾ ಅಂತ. ಮೊದಲನೆಯದಾಗಿ ಅಷ್ಟು ಸುಲಭವಾಗಿ ಪಾಪ ಹೋಗೋದಿಲ್ಲ. ಪಾಪಗಳ ಪರಿಹಾರಕ್ಕೆ ಮೊದಲು ಬೇಕಾದದ್ದು ಪಶ್ಚಾತ್ತಾಪ. ಪಾಪ ಮಾಡಿದ್ದಕ್ಕೆ ಮನಸ್ಸಿನಲ್ಲಿ ನೋವಾಗಬೇಕು, ಕಷ್ಟ ಆಗಬೇಕು, ತಳಮಳ ಆಗಬೇಕು. ಒಳಗೆ ಅಗ್ನಿ ಸೃಷ್ಟಿಯಾಗಬೇಕು, ಹೊರಗಲ್ಲ. ಬಾಹ್ಯ ಅಗ್ನಿ ಬೇಕಾಗಿಲ್ಲ. ಸೂರ್ಯನ ಕೆಳಗೆ ಸುತ್ತಲೂ ಅಗ್ನಿಯನ್ನು ಹಚ್ಚಿಕೊಂಡು ತಪಸ್ಸು ಮಾಡುವ ತಪಸ್ವಿಗಳು ಪ್ರಾಚೀನ ಕಾಲದಲ್ಲಿ ಇದ್ದರು. ಅದು ದೊಡ್ಡ ತಪಸ್ಸು. ಆ ತಪಸ್ಸು ಮಾಡಲಿಕ್ಕಾಗದೇ ಇದ್ದರೂ ಒಳಗೆ ಅಗ್ನಿ ಬೆಳೆಯಬೇಕು. ನಾನು ಮಾಡಿದ್ದು ತಪ್ಪು ಅಂತನ್ನುವುದಕ್ಕೇನೊಂದು ತಳಮಳ ಆಗತ್ತೆ. ಆ ಆಂತರಾಗ್ನಿಯಿಂದಲೇ, ಪಶ್ಚಾತ್ತಾಪದಿಂದಲೇ ತಪ್ತನಾಗಿ ಬೆಂದು ಹೋಗಿರಬೇಕು. ಆ ನಂತರ ಅಂತಹ ಪಶ್ಚಾತ್ತಾಪಪೂರ್ವಕವಾಗಿ ಭಕ್ತಿಯಿಂದ ಭಗವಂತನ ಸರ್ವೋತ್ತಮತ್ವವನ್ನು ಚೆನ್ನಾಗಿ ತಿಳಿದು, ಆ ಪರಮಾತ್ಮ ನೀರಿನ ಕಣಗಳಲ್ಲಿಯೂ ತುಂಬಿಕೊಂಡಿದ್ದಾನೆ ಅಂತ ಭಾವಿಸಿ, ಅವನ ಆದೇಶವೇ ಪುರಾಣಗಳಲ್ಲಿ ಪರಮಾತ್ಮ ಮಾಡಿದ ಆದೇಶ. ಶ್ರುತಿ ಸ್ಮೃತಿ ಮಮೈವಾಜ್ಞೆ ಅಂತ ಹೇಳಿದ್ದಾನೆ. ದೇವರ ಆಜ್ಞೆಯಂತೆ ನಾನು ಈ ಕಾರ್ಯವನ್ನು ಮಾಡ್ತಾ ಇದ್ದೇನೆ. ಇಲ್ಲಿರುವ ನೀರು ದೇವರ ಅಧೀನ, ದೇವರ ಅಧಿಷ್ಠಾನ. ಇದರೊಳಗಿರುವ ಅಭಿಮಾನಿ ದೇವತೆಗಳು ವರುಣದೇವರು, ಸರಸ್ವತಿ, ವಾಯುದೇವರು, ಮಹಾಲಕ್ಷ್ಮಿ, ಅವರೆಲ್ಲರಲ್ಲಿಯೂ ಭಗವಂತನಿದ್ದಾನೆ. ಆ ಭಗವಂತನ ಅನುಗ್ರಹದಿಂದ ಅವನ ಆದೇಶವನ್ನು ನಾವು ಪಾಲನೆ ಮಾಡಿದ್ದಕ್ಕೆ ನಮ್ಮ ಪಾಪಗಳನ್ನು ಆ ಪರಮಾತ್ಮನೇ ಶುದ್ಧ ಮಾಡ್ತಾನೆ ಅಂತನ್ನುವ ಭಾವನೆಯಿಂದ, ನಂಬಿಕೆಯಿಂದ, ಪ್ರೀತಿಯಿಂದ, ಭಕ್ತಿಯಿಂದ, ಅದಷ್ಟು ಭಗವಂತನ ಕಾರುಣ್ಯ ಅಂತ ಪರಮಾತ್ಮನ ಬಗ್ಗೆ ಪ್ರೀತಿ ಇರಬೇಕು. ತದ್ಗುಣ ರಾಗಿಯೈರಿಹ ಸಕೃನ್ಮನಃ ಕೃಷ್ಣ ಪದಾರವಿಂದಯೋರ್ನಿವೇಶಿತಂ. ತದ್ಗುಣ ರಾಗಿಯೈರಿಹ, ಆ ಭಗವಂತನ ಕಾರುಣ್ಯದ ಬಗ್ಗೆ ರಾಗ, ಅನುರಾಗ, ಪ್ರೇಮ ಇರಬೇಕು. ಎಂತಹ ಕಾರುಣ್ಯ ಪರಮಾತ್ಮನದು! ನಾನು ಮಾಡಿದ ಪಾಪವನ್ನು ತೊಳೆಯುವುದೇನವನಿಗೆ ಕೆಲಸ? ಇಡೀ ಜಗತ್ತಿನ ನಿರ್ಮಾಣ ಮಾಡಿ ಅನಂತ ಜೀವರಾಶಿಗಳನ್ನು ರಕ್ಷಣೆ ಮಾಡುವ ಆ ಭಗವಂತನಿಗೆ ನನ್ನ ಮನಸ್ಸಿನೊಳಗಿನ ಪಾಪವನ್ನು ತೊಳೆಯುವ ಕೆಲಸ ಏನು ದೊಡ್ಡದು? ಇದನ್ನು ಯಾಕೆ ಮಾಡಬೇಕವನು? ಇದರಿಂದ ಅವನಿಗೇನು ಲಾಭ? ಚಿಂತನೆ ಮಾಡಿ. ನಾವು ಏನಾದರೂ ಮಾಡಲಿಕ್ಕೆ ಸಿದ್ಧರಿದ್ದೇವಾ? ಯಾರೇ ಒಬ್ಬ ವ್ಯಕ್ತಿ, ಭಾಳ ದೊಡ್ಡ ಅಧಿಕಾರಿ, ಭಾರೀ ದೊಡ್ಡ ಉನ್ನತ ಪದವಿಯಲ್ಲಿದ್ದವ, ಏನು ಬೇಕಾಗಿಲ್ಲ. ಒಬ್ಬ ಸಾಮಾನ್ಯ ನಾಗರಿಕನಿಗೇನೆ ನಮ್ಮ ಮನೆಗೆ ಬಾ, ಮನೆಯಲ್ಲಿರೋ ಹೊಲಸೆಲ್ಲ ಸ್ವಚ್ಛ ಮಾಡಿ ಕಸಗುಡಿಸಿ ಹೋಗು ಅಂತ ಹೇಳಿ ಏನು ಉತ್ತರ ಕೊಡ್ತಾನೆ?
ಒಬ್ಬ ಸಾಮಾನ್ಯ ವ್ಯಕ್ತಿಯೇ ಇನ್ನೊಬ್ಬರ ಮನೆಯ ಕೆಲಸ ಮಾಡೋದು, ಅವರ ಮನೆಯಲ್ಲಿರುವ ಹೊಲಸು ತೆಗೆಯೋದು, ಮನೆಗೆ ಬನ್ನಿ ಊಟಕ್ಕೆ ಅಂತ ಕೇಳಿದರೆ ಬರೋದಕ್ಕೆ ಸಿದ್ಧನಾಗ್ತಾನೆ. ಸನ್ಮಾನ ಮಾಡುತ್ತೇವೆ ಅಂದರೆ ಬರ್ತಾನೆ. ಇನ್ನೇನೋ ಹಬ್ಬಕ್ಕೆ ಕರೆದರೆ ಬಂದಾನೋ, ಉಡುಗೊರೆ ತೆಗೆದುಕೊಳ್ಳೋದಕ್ಕೆ ಬರ್ತಾನೆ. ಮನೆ ಸ್ವಚ್ಛ ಮಾಡಲಿಕ್ಕೆ ಬಾ ಅಂತ ಕೇಳಿದರೆ ತಲೆ ಕೆಟ್ಟಿದೆಯಾ ಅಂತ ಕೇಳ್ತಾನೆ. ನಿನ್ನ ಮನೆ ಅದಕ್ಕೆ ನಿನ್ನ ಆಳ ಮನುಷ್ಯನ ಅಂತಾನೆ. ಆದರೆ ಭಗವಂತ ಜಗತ್ತಿನೊಳಗಿನ ಎಲ್ಲರ ಮನೆಯನ್ನೂ ಸ್ವಚ್ಛ ಮಾಡ್ತಾನೆ, ಮನಸ್ಸನ್ನೂ ಸ್ವಚ್ಛ ಮಾಡ್ತಾನೆ, ಎಲ್ಲವನ್ನೂ ಸ್ವಚ್ಛ ಮಾಡ್ತಾನೆ ಭಗವಂತ. ಅವನಿಗೇನೂ ಲಾಭ ಇಲ್ಲ, ಅವನಿಗಿಂತಲೂ ದೊಡ್ಡವರಿಲ್ಲ. ಸರ್ವೋತ್ತಮ ಸ್ಥಾನದಲ್ಲಿರುವ ಭಗವಂತ ಯಾವ ಲಾಭವೂ ಇಲ್ಲ, ಪ್ರಯೋಜನ ಕಿಂಚಿತ್ತೂ ಇಲ್ಲ, ಅತ್ಯುನ್ನತ ಸ್ಥಾನದಲ್ಲಿದ್ದಾನೆ. ಆದರೆ ಯಾವ ಕಾರ್ಯಕ್ಕೂ ಹಿಂದೆ ಸರಿಯುವುದಿಲ್ಲ. ಇವತ್ತು ನಾವೇನೇ ಮನೆಯಲ್ಲಿ ಸ್ವಚ್ಛ ಮಾಡಿಕೊಳ್ಳುವುದಕ್ಕೆ ಬೇಕಾದಂತಹ ವಸ್ತುಗಳು ದೇವರು ಸೃಷ್ಟಿ ಮಾಡಿದ್ದೆ. ನೀರು ದೇವರು ಸೃಷ್ಟಿ ಮಾಡಿದ್ದು, ಶುದ್ಧಿಗೆ ಮೂಲಭೂತವಾದ ನೀರನ್ನೇ ದೇವರು ಸೃಷ್ಟಿ ಮಾಡಿಕೊಟ್ಟು ಆ ನೀರಿನ ಮೂಲಕವೂ ಸ್ವಚ್ಛ ಮಾಡ್ತಾನೆ, ಗಾಳಿಯ ಮೂಲಕವೂ ಸ್ವಚ್ಛ ಮಾಡ್ತಾನೆ. ಇನ್ನನೇಕ ವಸ್ತುಗಳನ್ನು ಸೃಷ್ಟಿ ಮಾಡಿ ಅವುಗಳ ಮೂಲಕ ಮನೆಯನ್ನು ಸ್ವಚ್ಛ ಮಾಡೋದು. ಮನಸ್ಸಿನೊಳಗಿರುವ ಪಾಪಗಳನ್ನು ಕೇವಲ ತನ್ನ ನಾಮಗಳ ಸಂಕೀರ್ತನದಿಂದ, ತನ್ನ ಮಹಿಮೆಯ ಚಿಂತನದಿಂದ ತಾನು ಮಾಡಿದ ಆದೇಶವನ್ನು ಪರಿಪಾಲನೆ ಮಾಡಿದರೆ, ಸ್ನಾನ ಮಾಡಿದರೆ, ಪ್ರಾಣಾಯಾಮ ಮಾಡಿದರೆ, ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಿದರೆ, ಪ್ರದಕ್ಷಿಣೆ ಹಾಕಿದರೆ, ದೇವಸ್ಥಾನಗಳಿಗೆ ಹೋದರೆ, ಬಡವರಿಗೆ ಸಹಾಯ ಮಾಡಿದರೆ, ಏನು ಮಾಡಿದರೂ ಪಾಪಗಳನ್ನು ಪರಿಹಾರ ಮಾಡ್ತಾರೆ. ಅದೇ ಕೆಲಸ. ನನಗೋಸ್ಕರ ಅಂತ ಪರಮಾತ್ಮ ಒಂದು ರೂಪದಿಂದ ನನ್ನೊಳಗಿದ್ದು ಪುಣ್ಯವನ್ನು ನೀಡುತ್ತಾ, ಪಾಪಗಳನ್ನು ಕಳೆಯುತ್ತಾ, ಆರೋಗ್ಯವನ್ನು ನೀಡುತ್ತಾ, ರೋಗಗಳನ್ನು ಪರಿಹಾರ ಮಾಡುತ್ತಾ, ಅಜ್ಞಾನವನ್ನು ಕಳೆಯುತ್ತಾ, ಜ್ಞಾನವನ್ನು ತುಂಬುತ್ತಾ ನಮ್ಮನ್ನು ಭಗವಂತ ಉದ್ಧಾರ ಮಾಡುವುದಕ್ಕಾಗಿ ಅಂತ ನನಗಾಗಿ ಒಂದು ರೂಪದಿಂದ ನನ್ನ ಜೊತೆಗೇ ಇದ್ದಾನೆ, ನಿಮಗಾಗಿ ನಿಮ್ಮ ಜೊತೆಗೆ. ಪ್ರತಿಯೊಬ್ಬ ವ್ಯಕ್ತಿಗೋಸ್ಕರ ಒಂದೊಂದು ರೂಪದಿಂದ ಪರಮಾತ್ಮ ಪ್ರತ್ಯೇಕವಾಗಿ ನಿಂತಿದ್ದಾನೆ, ಬಿಂಬರೂಪಿಯಾಗಿ. ಕೃಷ್ಣನಾಗಿ ದ್ವಾಪರ ಯುಗದಲ್ಲಿ ಅವತಾರ ಮಾಡಿದ, ರಾಮನಾಗಿ ತ್ರೇತಾಯುಗದಲ್ಲಿ, ನರಸಿಂಹನಾಗಿ ಕೃತಯುಗದಲ್ಲಿ ಅಲ್ಲ. ಆಗ ಅವತಾರ ಮಾಡಿದ್ದು ಸರಿ, ಅಂತರ್ಯಾಮಿ ರೂಪದಿಂದ ಪರಮಾತ್ಮ ಒಬ್ಬೊಬ್ಬರಿಗಾಗಿ ಒಂದೊಂದು ರೂಪ ಇಟ್ಟಿದ್ದಾನೆ. ಆ ಒಳಗಿರುವ ಭಗವಂತನ ರೂಪ ಎಂದಿಗೂ ನಮ್ಮನ್ನು ಬಿಟ್ಟು ಸರಿಯುವುದಿಲ್ಲ ಆಚೆ ಈಚೆಗೆ. ಅವನು ಸರದರೆ ನಾವು ಉಳಿಯುವುದಿಲ್ಲ. ಅಂತಹ ಆ ಭಗವಂತನ ಅನುಗ್ರಹ, ಉಪಕಾರ, ಕಾರುಣ್ಯ ಅದನ್ನು ಸ್ಮರಿಸ್ತಾ ಇಷ್ಟು ಕಾರುಣ್ಯ ತೋರ್ತಾನಲ್ಲ ಅನ್ನುವ ಪ್ರೀತಿಯ ಉದ್ರೇಕದಿಂದ ಒಂದು ಬಾರಿ ಮುಳುಗಿದರೂ ಸಾಕು, ಆಗ ಪಾಪದ ಪರಿಹಾರವಾಗುತ್ತೆ. ಸುಮ್ಮನೆ ಕಾಗೆಯಂತೆ ಮುಳುಗಿದರೆ ಪಾಪಗಳ ಪರಿಹಾರವಾಗುವುದಿಲ್ಲ. ನಿಯಮಪೂರ್ವಕವಾಗಿ ಸ್ನಾನವನ್ನು ಮಾಡಬೇಕು. ಜೊತೆಗೆ ಶ್ರೀಮದ್ಭಾಗವತ ತಿಳಿಸ್ತದೆ, ನಹ್ಯಮ್ಮಯಾನಿ ತೀರ್ಥಾನಿ ನ ದೇವಾಮೃಚ್ಛಿಲಾಮಯಾ ತೇ ಪುನಂತ್ಯುರುಕಾಲೇನ ದರ್ಶನಾದೇವ ಸಾಧವ. ತೀರ್ಥಗಳ ಸ್ನಾನವನ್ನು ಮಾಡಿದರೆ ಮಹಾತ್ಮರ ಸಮಾಗಮವಾಗತ್ತೆ. ನೇರವಾಗಿ ತೀರ್ಥ ಸ್ನಾನದಿಂದ ಮೋಕ್ಷ ಇಲ್ಲ. ಸ್ಕಂದ ಪುರಾಣ ಎಷ್ಟು ಸುಂದರವಾಗಿ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಬಹಳ ಸುಬದ್ಧವಾಗಿ ನಿರೂಪಣೆ ಮಾಡಿಕೊಟ್ಟ ತತ್ವವನ್ನು ನಮಗೆ ತಿಳಿಸಿಕೊಡ್ತಾ ಇದೆ. ಮಹಾನುಭಾವರು ವೇದವ್ಯಾಸದೇವರು ಅತೀ ಸ್ಪಷ್ಟವಾಗಿ ತಿಳಿಸ್ತಾರೆ. ವೇದವ್ಯಾಸದೇವರಿಗೆ ಸಮ್ಮತವಾದ ಸಿದ್ಧಾಂತವನ್ನು ಶ್ರೀಮದಾಚಾರ್ಯರು ಹೇಗೆ ನಮಗೆಲ್ಲ ತಿಳಿಸಿದ್ದಾರೆ ಎನ್ನುವುದನ್ನು ನಾವು ಕಾಣಬಹುದು. ನೇರವಾಗಿ ತೀರ್ಥ ಸ್ನಾನದಿಂದ ಮೋಕ್ಷ ಇಲ್ಲ. ತೀರ್ಥಗಳ ಸ್ನಾನದಿಂದ ಮನಸ್ಸು ಶುದ್ಧವಾಗತ್ತೆ, ಮನಸ್ಸಿನಲ್ಲಿರುವ ಪಾಪಗಳೆಂಬ ಕೊಳಚೆ ದೂರವಾಗತ್ತೆ, ಶುದ್ಧವಾದ ಮನಸ್ಸಿನಲ್ಲಿ ತತ್ವಜ್ಞಾನ ಉದಯವಾಗತ್ತೆ. ತತ್ವಜ್ಞಾನದ ಉದಯದಿಂದ ಭಗವಂತ ಪ್ರಸನ್ನನಾಗಿ ಮೋಕ್ಷವನ್ನು ಕೊಡ್ತಾನೆ ಅಂತ ಶ್ರೀಮದಾಚಾರ್ಯರು ಹೇಳುತ್ತಾರೆ. ಸ್ಕಂದ ಪುರಾಣ ಈ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳ್ತು. ಶ್ರೀಮದಾಚಾರ್ಯರ ಒಂದೊಂದು ಸಿದ್ಧಾಂತಗಳು ಹೇಗೆ ಇತಿಹಾಸ ಪುರಾಣಾದಿಗಳಿಗೆ ವೇದಗಳಿಗೆ ಸಮ್ಮತವಾಗಿವೆ ಎನ್ನುವುದನ್ನು ನಾವಿಲ್ಲಿ ಕಾಣಬಹುದು.
ಪ್ರಜ್ಞಾ ಲಕ್ಷ್ಮೀರ್ ಯಶಸ್ ಸಂಪತ್ ಜ್ಞಾನಂ ಧರ್ಮೋ ವಿರಕ್ತತಾ ಮನಃಶುದ್ಧಿರ್ಭವೇನ್ಋಣಾಂ ಸ್ವಾಮಿ ತೀರ್ಥ ನಿಷೇವಣಾತ್. ಪುರಾಣ ಹೇಳುತ್ತದೆ, ಉತ್ತಮವಾದಂತಹ ಮೇಧಾಶಕ್ತಿ, ಪ್ರಜ್ಞೆ, ಉತ್ತಮವಾದ ವೈರಾಗ್ಯ, ನಿಷ್ಕಾಮವಾದ ಧರ್ಮವನ್ನು ಅನುಷ್ಠಾನ ಮಾಡುವಂತಹ ಪ್ರವೃತ್ತಿ, ಮನಸ್ಸಿನ ಶುದ್ಧಿ, ಇವುಗಳೆಲ್ಲ ತೀರ್ಥಸ್ನಾನದಿಂದ ಬರುವಂತಹ ಸೋಪಾನಗಳು. ಆನಂತರ ಆತ್ಮವಿದ್ಯಾ ಭವೇತ್ ಸಾಕ್ಷಾತ್, ಭಗವಂತನ ಜ್ಞಾನವಾಗತ್ತೆ. ಆ ನಂತರದಲ್ಲಿ ಮುಕ್ತಿಶ್ಚಾಪಿ ಚತುರ್ವಿಧ, ಮೋಕ್ಷವಾಗ್ತದೆ. ಎಷ್ಟೋ ಕಡೆಗೆ ಸ್ನಾನ ಮಾಡಿದರೆ ಮೋಕ್ಷವಾಗ್ತದೆ ಅಂತ. ಸ್ನಾನ ಮಾಡಿದರೆ ಮೋಕ್ಷ ಅಷ್ಟು ಸುಲಭ ಇದ್ದರೆ ಇಷ್ಟು ಕಷ್ಟ ಯಾಕೆ ಪಡಬೇಕು? ಸ್ನಾನ ಮಾಡಿದರೆ ನೇರವಾಗಿ ಮೋಕ್ಷ ಅಲ್ಲ. ಸ್ನಾನ ಮಾಡುವುದರಿಂದ ಸಜ್ಜನರ ಸಮಾಗಮ, ಅವರ ಉಪದೇಶ, ಅದರಿಂದ ಜ್ಞಾನೋದಯ, ಆಮೇಲೆ ಮೋಕ್ಷವಾಗುವುದು ಅಂತ. ಆ ತತ್ವವನ್ನು ವೇದವ್ಯಾಸ ದೇವರು ನಮಗಿಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಈ ದೃಷ್ಟಿಯಲ್ಲಿ ಸ್ನಾನವನ್ನು ತೀರ್ಥಕ್ಷೇತ್ರಗಳಿಗೆ ಹೋದಾಗ ಮಾತ್ರ ಅಂತ ತಿಳಿಯಬೇಡಿ. ನಿಮ್ಮ ನಿಮ್ಮ ಮನೆಯಲ್ಲಿ ನಿತ್ಯ ಸ್ನಾನ ಮಾಡುವಾಗಲೂ ಈ ಅನುಸಂಧಾನದಿಂದ ಸ್ನಾನ ಮಾಡಿ. ಅನೇಕ ಬಾರಿ ಚಿಂತನೆ ಮಾಡುವುದುಂಟು, ನಮಗೆ ಸಿಕ್ಕಂತಹ ಅವಕಾಶ ಎಷ್ಟು ದೊಡ್ಡ ಅವಕಾಶ. ಒಂದೇ ಒಂದು ಅನುಸಂಧಾನ ಮಾಡೋ ಕೆಲಸದೊಳಗೇನು ವ್ಯತ್ಯಾಸ ಇಲ್ಲ. ಎಲ್ಲರೂ ದಿವಸ ಸ್ನಾನ ಮಾಡ್ತಾನೇ ಇದ್ದೀರಿ, ಮಾಡದೇ ಇದ್ದವರು ಯಾರಿಲ್ಲ. ನಿತ್ಯವೂ ಮನೆಯಲ್ಲಿ ಸ್ನಾನವನ್ನು ಎಲ್ಲರೂ ಮಾಡ್ತಾರೆ. ಆದರೆ ಮನಸ್ಸಿನಲ್ಲಿ ಒಂದು ಅನುಸಂಧಾನ ಜೊತೆಗೆ ಸೇರಿಸಿಕೊಂಡ್ರೆ ಸಾಕು. ಈ ಶರೀರ ಇದು ಭಗವಂತನ ದೇವಾಲಯ, ಬಿಂಬರೂಪಿಯಾದ ಪರಮಾತ್ಮ ಹೃದಯದೊಳಗಿದ್ದಾನೆ ಅಂತಾದರೆ ಇದು ದೇವಾಲಯ. ನೋಡಿ, ನಿಮ್ಮ ಸುತ್ತಮುತ್ತಲೂ ಅನೇಕ ದೇವಸ್ಥಾನಗಳಿರ್ತದೆ. ನೀವು ಯಾಕೆ ಯಾತ್ರೆಗೆ ಹೋಗ್ತೀರಿ? ಯಾಕೆ ಹೋಗ್ತೀರಿ? ಇದು ಇತ್ತೀಚೆಗೆ ಆದಂತಹ ದೇವಸ್ಥಾನ. ಅದು ಬಹಳ ಪ್ರಾಚೀನವಾದದ್ದು, ಬಹಳ ದೊಡ್ಡವರು ಪ್ರತಿಷ್ಠೆ ಮಾಡಿದ್ದು. ಕೆಲವು ಕಡೆಗೆ ಸ್ವಯಂ ವ್ಯಕ್ತ, ಅಷ್ಟೌಮೇ ಮೂರ್ತಯಸ್ಸಂತೆ ಸ್ವಯಂ ವ್ಯಕ್ತ ಮಹೀತಲೆ. ಆದ್ಯ ಸ್ವಯಂ ವ್ಯಕ್ತ ಕ್ಷೇತ್ರ ಶ್ರೀರಂಗ, ತಿರುಪತಿ, ನೈಮಿಷಾರಣ್ಯ, ಇಂತಹ ಅನೇಕ ಕ್ಷೇತ್ರಗಳಿವೆ. ಆ ಎಲ್ಲ ಸ್ವಯಂ ವ್ಯಕ್ತ ಕ್ಷೇತ್ರಗಳಿಗೆ ಹೋಗುವುದು ಯಾಕೆ ಅಂದರೆ ಅಲ್ಲಿ ಯಾರ ಪ್ರತಿಷ್ಠೆ ಇಲ್ಲ, ಸಾಕ್ಷಾತ್ ಭಗವಂತನೇ ಬಂದು ನೆಲೆಸಿದ್ದಾನೆ ಅಂತ. ಅದಕ್ಕೆ ಬೆಲೆಯೇ ಇಲ್ಲ. ಮೂಲರಾಮದೇವರು, ಶ್ರೀಮಠದಲ್ಲಿರುವಂತಹ ಮೂಲರಾಮದೇವರಲ್ಲಿ ವಿಶ್ವಕರ್ಮನಿಂದ ಪ್ರತಿಮೆ ನಿರ್ಮಿತವಾದದ್ದು. ಮೂಲರಾಮದೇವರ ಮೂಲ ಸೀತಾದೇವಿಯರ ಪ್ರತಿಮೆ ವಿಶ್ವಕರ್ಮನಿಂದ ನಿರ್ಮಿತ, ಆದರೆ ಪ್ರತಿಷ್ಠೆ ಇಲ್ಲ. ಪ್ರತಿಮೆಯನ್ನು ನಿರ್ಮಾಣ ಮಾಡಿದ ದೇವರು ತಾನು ಅಲ್ಲಿ ಸ್ವಯಂ ವ್ಯಕ್ತನಾದ. ತನ್ನ ವಿಶೇಷವಾದ ಸನ್ನಿಧಾನವನ್ನು ಇಟ್ಟ, ಬ್ರಹ್ಮದೇವರಿಂದ ಪೂಜೆಯನ್ನು ಸ್ವೀಕಾರ ಮಾಡಿದ. ತಾನೇ ದಶರಥ ಪುತ್ರನಾಗಿ ಅವತಾರ ಮಾಡಿದ ಶ್ರೀರಾಮಚಂದ್ರ ತನ್ನ ಕೈಗಳಿಂದ ತನ್ನ ಪೂಜೆಯನ್ನೇ ತಾನು ಮಾಡಿಕೊಂಡ. ಯಾರು ದೇವರನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ತಾರೋ ಅವರು ದೇವರ ಪೂಜೆಯನ್ನು ಮಾಡಬೇಕು. ದೇವರಂದ, ನನ್ನನ್ನು ಚೆನ್ನಾಗಿ ತಿಳಿದವರು ಬನ್ನಿ ನನ್ನ ಪೂಜೆ ಮಾಡಿ ಅಂತ. ಅವನನ್ನು ಚೆನ್ನಾಗಿ ತಿಳಿದವರು ಬರಬೇಕು ಅಂದರೆ ಯಾರು ಬರಬೇಕು? ಯಾರೂ ಬರೋ ಹಾಗಿಲ್ಲ, ಯಾಕಂದರೆ ಯಾರೂ ಚೆನ್ನಾಗಿ ತಿಳಿದಿಲ್ಲ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಅವನನ್ನು ಚೆನ್ನಾಗಿ ತಿಳಿದ ಒಬ್ಬ ವ್ಯಕ್ತಿ ಅವನೇ, ದೇವರನ್ನು ಚೆನ್ನಾಗಿ ತಿಳಿದವ ದೇವರೇ. ಹೀಗಾಗಿ ರಾಮದೇವರ ಪ್ರತಿಮೆಯನ್ನು ರಾಮದೇವರೇ ತಾನೇ ಪೂಜೆ ಮಾಡಿಕೊಂಡಿದ್ದಾರೆ. ಅಂತಹ ಪ್ರತಿಮೆಗಳು ಮೂಲರಾಮದೇವರ, ಮೂಲ ಸೀತಾದೇವಿಯ ಪ್ರತಿಮೆಗಳು. ಅನಂತ ಸನ್ನಿಧಾನದಿಂದ ಕೂಡಿದ್ದು ಅನ್ನೋದಕ್ಕೆ ಅಷ್ಟು ಭಕ್ತಿಯಿಂದ ನೀವೆಲ್ಲ ದರ್ಶನಕ್ಕೆ ಬರ್ತೀರಿ. ತಿರುಪತಿಯ ತಿಮ್ಮಪ್ಪನ ದರ್ಶನಕ್ಕೆ ಹೋಗ್ತೀರಿ. ಸಾಕ್ಷಾತ್ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಪೂಜೆ ಮಾಡಿದ ಪ್ರತಿಮೆ ದಿಗ್ವಿಜಯ ರಾಮದೇವರು ಅನ್ನೋದಕ್ಕೆ ಬರ್ತೀರಿ. ಉಡುಪಿಯಲ್ಲಿರುವ ಶ್ರೀಕೃಷ್ಣ ರುಕ್ಮಿಣಿ ಪೂಜೆಯನ್ನು ಮಾಡಿದ್ದು, ಶ್ರೀಮದ್ ಆಚಾರ್ಯರು ಪೂಜೆ ಮಾಡಿದ್ದು. ಅವನಿವನವನ ದೃಗ್ವಾಯುಖಾಹಂ ಮಹತ್ಸು ಪ್ರಕೃತಿ ಗುಣ ಸಮೇತ ಅವ್ಯಾಕೃತಾಕಾಶ ಏಕಂ ತತಂ ಅತನು ಮನಸ್ಸೋ ಚಿಂತಯತ್ ಸತ್ಸಮಾಧು.
ಅಸುರಸುರ ನರೇಭ್ಯ ಸದ್ಗುಣಂ ನಾಥಮನ್ಯಂ. ಇಡೀ ಬ್ರಹ್ಮಾಂಡದಲ್ಲಿ ವ್ಯಾಪ್ತನಾದ ಭಗವಂತನ ಚಿಂತನೆಯನ್ನು ಮಾಡಿ ಅಂತಹ ಭಗವಂತನನ್ನು ಆ ಪ್ರತಿಮೆಯಲ್ಲಿ ಪೂಜಿಸಿದ ಮಹಾನುಭಾವರು ಶ್ರೀಮದ್ ಆಚಾರ್ಯರು ಅನ್ನೋದಕ್ಕೆ ಶ್ರೀಮದ್ ಆಚಾರ್ಯರು ಪ್ರತಿಷ್ಠಾಪನೆ ಮಾಡಿದ ಶ್ರೀಕೃಷ್ಣ ಪರಮಾತ್ಮನ ದರ್ಶನಕ್ಕೆ ನಾವೆಲ್ಲ ಧಾವಿಸ್ತೇವೆ. ಹಾಗಾದರೆ ತಿಳಿಯಬೇಕಾದದ್ದು ಸ್ವಯಂ ವ್ಯಕ್ತ ಸ್ಥಳ ಅಂದರೆ ಅದಕ್ಕೆ ಬಹಳ ಬೆಲೆ ಅಂತ. ಬೆಲೆ ಇದ್ದೇ ಇದೆ. ಆಲೋಚನೆಯನ್ನು ಮಾಡಿ ಅನುಸಂಧಾನ ಮಾಡಿಕೊಳ್ಳಿ. ಆ ಸ್ವಯಂ ವ್ಯಕ್ತ ಪ್ರತಿಮೆಗಳಲ್ಲಿರುವ ಭಗವತ್ ಸನ್ನಿಧಾನದ ಅನುಗ್ರಹ ಇದ್ದರೇ ನಮಗೆ ಜ್ಞಾನೋದಯವಾಗೋದು. ಅಜ್ಞಸ್ತು ಅರ್ಚಾಯಾಮೇವ. ಪ್ರತಿಮೆಯಲ್ಲಿ ಪೂಜೆ ಮಾಡಲೇಬೇಕು, ದರ್ಶನ ಪಡೆಯಲೇಬೇಕು. ಆದರೆ ಯಾವಾಗಲೂ ನಾವು ತಿರುಪತಿಯಲ್ಲಿ ಇರಲಿಕ್ಕಾಗೋದಿಲ್ಲ, ಯಾವಾಗಲೂ ಮಠದಲ್ಲಿ ಇರಲಿಕ್ಕಾಗೋದಿಲ್ಲ, ಯಾವಾಗಲೂ ಉಡುಪಿಯಲ್ಲಿರಲಿಕ್ಕಾಗೋದಿಲ್ಲ. ಎಲ್ಲ ಭಗವಂತನ. ಆದರೆ ಆ ದೇವರ ಸನ್ನಿಧಾನವನ್ನು ನಾವು ಚಿಂತನೆ ಮಾಡಬಹುದು ಹೇಗೆ ಅಂತ ನೋಡಿ. ನೀವೆಲ್ಲ ಚೇತನರು. ಎಲ್ಲ ಚೇತನರಿಗೂ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ, ಎಲ್ಲರೂ ಅನಾದಿ, ಎಲ್ಲರೂ ನಿತ್ಯ. ನತ್ವೇವಾಹಂ ಜಾತು ನಾಸಂ ನತ್ವಂ ನೇಮೇ ಜನಾಧಿಪಾಃ ನಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ಯಾವ ಜೀವನಿಗೂ ಹುಟ್ಟಿಲ್ಲ, ಯಾವ ಜೀವನಿಗೂ ಸಾವಿಲ್ಲ. ಹುಟ್ಟು ಸಾವುಗಳಿದ್ದದ್ದು ಈ ಶರೀರಕ್ಕೆ, ಒಳಗಿರುವ ಚೇತನಕ್ಕೆ. ಹುಟ್ಟಿಲ್ಲ, ಸಾವಿಲ್ಲ, ಎಲ್ಲರೂ ಅನಾದಿ, ಅನಂತ, ಬಿಗಿನಿಂಗ್ಲೆಸ್, ಎಂಡ್ಲೆಸ್. ಅನಾದಿ ಅನಂತ ಆಗಿರುವಂತಹ ಆ ಜೀವ ಎಂದಿನಿಂದ ಇದ್ದಾನೆ? ಅನಾದಿ ಕಾಲದಿಂದ ಇದ್ದಾನೆ. ಅನಾದಿ ಎನ್ನುವ ಶಬ್ದಕ್ಕೆ ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಅದಕ್ಕೆ ಬಿಗಿನಿಂಗ್ಲೆಸ್ ಅಂತ ಹೇಳಿದೆ. ಇವತ್ತಿನ ವ್ಯವಹಾರದೊಳಗೆ ಅನಾದಿ ಅಂತ ಎಲ್ಲೆಲ್ಲಿಯೋ ಬಳಸ್ತಾರೆ. ಇದು ಯಾರು ಪ್ರತಿಷ್ಠಾಪನೆ ಮಾಡಿದ್ದು, ಯಾರು ಕಟ್ಟಿದ್ದು ಈ ಗುಡಿ ಅಂತ ಕೇಳಿದರೆ, ಈ ಗುಡಿ ಅನಾದಿಯಿಂದ ಇದೆ ಅಂತಾರೆ. ಅನಾದಿಯಿಂದ ಇದೆಯಾ? ಓ, ಎಷ್ಟು ವರ್ಷ ಆಯಿತು? 20-30 ವರ್ಷ. 20-30 ವರ್ಷ ಆಯಿತು ಅಂತಾರೆ, ಅನಾದಿಯಿಂದ ಇದೆ ಅಂತಾರೆ. ಆ ಮಾತಿಗೆ ಅರ್ಥ ಏನು? ಯಾವುದಕ್ಕೆ ಮೊದಲಿಲ್ಲ ಅದು ಅನಾದಿ. 20 ವರ್ಷದ ಹಿಂದೆ ಇದ್ದರೆ ಅದನ್ನು ಅನಾದಿ ಅಂತಾರೆ. ಅನಾದಿ ಎನ್ನುವ ಶಬ್ದಕ್ಕೆ ಹಳೆಯದು ಅನ್ನೋ ಅರ್ಥದಲ್ಲಿ ಕನ್ನಡದಲ್ಲಿ ಪ್ರಯೋಗ ಆಗ್ತಾ ಇದೆ ಇತ್ತೀಚೆಗೆ. ಅದು ಅನಾದಿಯಿಂದ ಅಂತ ನಾನೇನು ಅನ್ನೋದಿಲ್ಲ, ಇತ್ತೀಚೆಗೆ ಪ್ರಯೋಗ ಆಗ್ತಾ ಇದೆ. ಆದರೆ ಅನಾದಿ ಎನ್ನುವ ಶಬ್ದದ ನಿಜವಾದ ಅರ್ಥ ಮೊದಲೇ ಇಲ್ಲ, ಹುಟ್ಟೇ ಇಲ್ಲ, ನೋ ಬಿಗಿನಿಂಗ್. ಅಂತಹ ವಸ್ತು ಜೀವ. ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಇರ್ತಾನೆ. ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಅವನಲ್ಲಿ ಅಂತರ್ಯಾಮಿಯಾಗಿ ಪರಮಾತ್ಮ ಇರ್ತಾನೆ. ಅವನಿಗೆ ಜ್ಞಾನವನ್ನು ಕೊಟ್ಟು, ಅವನಿಗೆ ಅಸ್ತಿತ್ವವನ್ನು ಕೊಟ್ಟು, ಅವನಿಗೆ ಆನಂದ, ಅವನಿಗೆ ಬಲ, ಅವನಿಗೆ ಶಕ್ತಿಯನ್ನೆಲ್ಲ ಕೊಟ್ಟು, ಒಂದು ದಿನವೂ ಅವನಿಂದ ಆಚೆ ಈಚೆ ಸರಿಯದಂತೆ. ತಂದೆ ಸರಿಯಬಹುದು, ತಾಯಿ ಸರಿಯಬಹುದು, ಅಣ್ಣ ತಮ್ಮಂದಿರು ದೂರ ಆಗಬಹುದು, ಇವನು ದೇಶಾಂತರಕ್ಕೆ ಹೋಗಬಹುದು. ಆದರೆ ಎಂದಿಗೂ ಇವನನ್ನು ಬಿಡದೆ ಒಳಗೆ ಇದ್ದವ ಆ ಅಂತರ್ಯಾಮಿಯಾದ ಬಿಂಬರೂಪಿಯಾದ ಪರಮಾತ್ಮ. ಆ ಪರಮಾತ್ಮನನ್ನು ಯಾರು ಪ್ರತಿಷ್ಠಾಪನೆ ಮಾಡಿದರು ಹೇಳಿ ನೋಡೋಣ? ಯಾರು ಪ್ರತಿಷ್ಠಾಪನೆ ಮಾಡಿದರು? ಮಾಡಲಿಕ್ಕೆ ಸಾಧ್ಯ ಹೇಗಿದೆ? ಪ್ರತಿಷ್ಠಾಪನೆ ಮಾಡೋದು ಅಂದರೆ ಮೊದಲು ಅಲ್ಲಿ ಸನ್ನಿಧಾನ ಇರಲಿಲ್ಲ ಅಂತ. ಸನ್ನಿಧಾನ ಇರಲಿಲ್ಲ ಅಂದರೆ ಜೀವನೇ ಇಲ್ಲ ಅಂತ ಆಯಿತು. ಅಂತರ್ಯಾಮಿಯಾದ ಭಗವಂತನಿಲ್ಲ ಅಂದರೆ ಜೀವನಿಗೆ ಅಸ್ತಿತ್ವ ಇಲ್ಲ. ಜೀವ ಅನಾದಿ ಅಂದರೆ ಒಳಗಿರುವ ಅಂತರ್ಯಾಮಿಯಾದ ಪರಮಾತ್ಮನ ಸನ್ನಿಧಾನವೂ ಅನಾದಿ. ಹಾಗಾದರೆ ಅರ್ಥ ಏನು? ಪ್ರತಿಯೊಬ್ಬ ಜೀವರಲ್ಲಿರುವ ಬಿಂಬರೂಪಿಯಾದ ಪರಮಾತ್ಮ ಅಂದರೆ ಏನವನು? ಸ್ವಯಂ ವ್ಯಕ್ತ. ಯಾರು ಪ್ರತಿಷ್ಠಾಪನೆ ಮಾಡಿದ್ದಲ್ಲ, ತಾನೇ ತಾನು ತನ್ನ ಇಚ್ಛೆಯಿಂದ ಜ್ಞಾನವನ್ನು, ಆನಂದವನ್ನು, ಬಲವನ್ನು, ಓಜಸ್ಸನ್ನು, ಬಲಮಾನಂದ ಓಜಶ್ಚ ಸಹೋಜ್ಞಾನ ಮನಾಕುಲಂ, ಈ ಎಲ್ಲ ಸದ್ಗುಣಗಳನ್ನು ಕೊಡುವುದಕ್ಕೆ ಸಜ್ಜೀವರಲ್ಲಿ ಅನಾದಿ ಕಾಲದಿಂದ ಪರಮಾತ್ಮ ಇದ್ದಾನೆ. ಹೀಗಾಗಿ ನಮ್ಮ ಹೃದಯದಲ್ಲಿರುವ ಭಗವಂತನೇ ಸ್ವಯಂ ವ್ಯಕ್ತನಾದ ಭಗವಂತ. ನಮ್ಮ ಹೃದಯದಲ್ಲಿರುವ ಪರಮಾತ್ಮ ತಿರುಪತಿಯ ತಿಮ್ಮಪ್ಪ ಹೇಗೋ ಆ ರೀತಿ ನಮ್ಮ ಹೃದಯದಲ್ಲಿರುವ ಭಗವಂತನೂ ಕೂಡ ಸ್ವಯಂ ವ್ಯಕ್ತ. ಅಂದರೆ ನಾವು ಸ್ನಾನ ಮಾಡಿಕೊಂಡ್ರೆ ಯಾರಿಗೆ ಸ್ನಾನ ಅದು? ಯಾರ ಅಭಿಷೇಕ ಅದು? ಸ್ವಯಂ ವ್ಯಕ್ತನಾದ ಪರಮಾತ್ಮನ ಅಭಿಷೇಕ. ಶುಕ್ರವಾರ ತಿಮ್ಮಪ್ಪನ ಅಭಿಷೇಕಕ್ಕೆ ಟಿಕೆಟ್ ಸಿಗೋದಿಲ್ಲ ಅಂತ ಕಷ್ಟಪಡ್ತೇವೆ. ಕಷ್ಟಪಡಿ, ಉತ್ಸಾಹ ಇರಲಿ,
ಭಾಗ್ಯ ಸಿಕ್ಕಾಗ ದರ್ಶನ ಪಡೆಯಿರಿ, ಅದನ್ನು ತಪ್ಪಿಸಿಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ, ಅದು ದೊಡ್ಡ ಭಾಗ್ಯ. ಆದರೆ ನಿತ್ಯವೂ ನೀವು ನಿಮ್ಮ ಮನೆಯಲ್ಲಿ ಸ್ನಾನ ಮಾಡುವಾಗಲೂ ನಾವು ನಮ್ಮ ಹೃದಯದೊಳಗಿರುವ ಅಂತರ್ಯಾಮಿಯಾದ ಭಗವಂತನಿಗೆ ಸ್ವಯಂ ವ್ಯಕ್ತವಾದ ಅನಾದ್ಯನಂತ ಕಾಲದೊಳಗೆ ನನ್ನನ್ನು ಬಿಟ್ಟಗಲದೆ ಅನಂತ ಉಪಕಾರಗಳನ್ನು ಮಾಡುವ ಭಗವಂತನಿಗೆ ಅಭಿಷೇಕ ಮಾಡ್ತಾ ಇದ್ದೇನೆ ಅಂತ ನಿತ್ಯವೂ ಅನುಸಂಧಾನ ಮಾಡಿ, ನಿತ್ಯವೂ ತಿರುಮಲದಲ್ಲಿ ಶುಕ್ರವಾರ ದರ್ಶನ ಮಾಡಿದರೆ ಏನು ಪುಣ್ಯವೋ ಆ ಪುಣ್ಯವನ್ನು ನಿಮ್ಮ ಮನೆಯಲ್ಲಿಯೇ ನೀವು ಪಡೆಯಬಹುದು. ಅಲ್ಲಿ ದರ್ಶನ ಮಾತ್ರ, ಇಲ್ಲಿ ನೀವೇ ಅಭಿಷೇಕ ಮಾಡಿಕೊಳ್ಳೋರು. ಈ ಅನುಸಂಧಾನದಿಂದ ಸ್ನಾನವನ್ನು ನಾವು ನಿತ್ಯವೂ ಮಾಡಬೇಕು. ನಿಮ್ಮ ಮನೆಯಲ್ಲಿರುವ ಶಾಲಿಗ್ರಾಮಕ್ಕೆ ಪೂಜೆ ಮಾಡುವಾಗಲೂ ಸರಿ, ದೇವರ ಪ್ರತಿಮೆಗಳಿಗೆ ಮಾಡುವಾಗಲೂ ಸರಿ, ನೀವು ಸ್ನಾನ ಮಾಡುವಾಗಲೂ ಸರಿ, ಈ ಅನುಸಂಧಾನ ಮನಸ್ಸಿನಲ್ಲಿರಬೇಕು. ಆ ಅನುಸಂಧಾನಪೂರ್ವಕವಾಗಿ ಸ್ನಾನವನ್ನು ಮಾಡ್ತಾ ಇದ್ದರೆ, ವಿಶೇಷವಾಗಿ ತೀರ್ಥಗಳಲ್ಲಿ ಸ್ನಾನ ಮಾಡುವಾಗ ಈ ಅನುಸಂಧಾನ ಬಂದರೆ ಇನ್ನೂ ವಿಶೇಷ. ನಿಮ್ಮ ಶರೀರದಲ್ಲಿಯೂ ದೇವರ ಸನ್ನಿಧಾನ ಇದೆ, ಆ ಪವಿತ್ರವಾದ ನೀರಿನಲ್ಲಿಯೂ ದೇವರ ಸನ್ನಿಧಾನ, ಎರಡೂ ಸೇರಿದಾಗ ಇನ್ನಷ್ಟು ಪುಣ್ಯ, ಇನ್ನಷ್ಟು ಪಾಪಗಳ ಪರಿಹಾರ, ಇನ್ನಷ್ಟು ಇಷ್ಟಾರ್ಥಗಳ ಸಿದ್ಧಿಯಾಗುವುದಕ್ಕೆ ಸಾಧ್ಯ ಇದೆ ಎನ್ನುವುದು ಪುರಾಣಗಳ ಸಾರ. ಆ ದೃಷ್ಟಿಯಲ್ಲಿ ನಾವು ಸ್ನಾನವನ್ನು ಮಾಡಬೇಕು. ಇದೇ ದೃಷ್ಟಿಯಲ್ಲಿ ಊಟ ಮಾಡಿದರೆ ಅದು ದೇವರ ನೈವೇದ್ಯ ಅನ್ನುವ ಅನುಸಂಧಾನದಿಂದ, ಯಾವುದನ್ನು ಹೊರಗೆ ಮಾಡುವ ಪೂಜೆ, ನೈವೇದ್ಯ, ಅಭಿಷೇಕಗಳನ್ನು ಬಿಟ್ಟು ಮಾಡುವುದಲ್ಲ, ಅದೆಲ್ಲವನ್ನು ಮಾಡಿ ನಾವು ಮಾಡುವ ಊಟವೂ ನೈವೇದ್ಯ, ನಾವು ಮಾಡುವ ಸ್ನಾನವೂ ದೇವರಿಗೆ ಅಭಿಷೇಕ ಅನ್ನುವ ಅನುಸಂಧಾನದಿಂದ ಮಾಡಿದಾಗ ಮಹಾಪುಣ್ಯವನ್ನು ನಾವು ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಇದೆ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಒಂದು ಕಥೆಯನ್ನು ಸ್ಕಂದಪುರಾಣ ತಿಳಿಸ್ತದೆ. ನಂದ ಅಂತ ಒಬ್ಬ ರಾಜ, ಧಾರ್ಮಿಕನಾದ ರಾಜ. ಅವನ ಮಗ ಧರ್ಮಗುಪ್ತ ಅಂತ, ಹೆಸರಿಗೆ ತಕ್ಕಂತೆ ಧಾರ್ಮಿಕನಾಗಿದ್ದ, ಧರ್ಮದಿಂದ ಸುರಕ್ಷಿತನಾಗಿದ್ದಾನೆ. ಧರ್ಮಗುಪ್ತ ತನ್ನ ರಾಜ್ಯವನ್ನು ಧರ್ಮದಿಂದ ಆಳ್ತಾ ಇದ್ದಾನೆ, ಪ್ರಜೆಗಳನ್ನು ಧಾರ್ಮಿಕರಾಗಿರುವಂತೆ ನೋಡಿಕೊಳ್ತಾ ಇದ್ದಾನೆ, ಅವರು ಧರ್ಮವನ್ನು ಮಾಡುವುದಕ್ಕೆ ಸಹಾಯ ಮಾಡ್ತಾನೆ. ಸಜ್ಜನ. ಒಂದು ಬಾರಿ ಹೀಗೆ ತಾನು ಹೊರಟಾಗ ಒಂದು ಕಾಡಿಗೆ ಬಂದಿದ್ದಾನೆ. ರಾತ್ರಿ ಬಹಳ ಆಗಿದೆ, ಮರಳಿ ರಾಜ್ಯಕ್ಕೆ ಹೋಗುವುದು ಕಷ್ಟ ಅಂತ ಅನಿಸಿದೆ. ರಾತ್ರಿ ಅಲ್ಲಿಯೇ ತಂಗುವ ಅನಿವಾರ್ಯತೆ, ಆದರೆ ಅನೇಕ ಹಿಂಸ್ರ ಪಶುಗಳೆಲ್ಲ ಇರ್ತವೆ. ಭಯ, ಯಾವುದಾದರೂ ಹುಲಿ ಸಿಂಹಗಳು ಬಂದು ತನ್ನನ್ನು ತಿಂದರೆ ಕಷ್ಟ ಅಂತ ದೊಡ್ಡ ಗಿಡವನ್ನು ಏರಿ ಮೇಲೆ ಕುಳಿತಿದ್ದಾನೆ. ಬೆಳಕಾದ ಮೇಲೆ ಕೆಳಗಿಳಿದು ಊರಿಗೆ ತಲುಪಿದರಾಯಿತು ಅಂತ. ಆ ರಾತ್ರಿ ಯಾವ ಪ್ರಾಣಿಗಳೂ ಇಲ್ಲಿ ಬರಲಿಕ್ಕಿಲ್ಲ ಅಂತ ಮೇಲೆ ಕುಳಿತಿದ್ರೆ ಇವನ ಹಣೆ ಬರಹಕ್ಕೆ ಅಲ್ಲಿಯೇ ಒಂದು ಕರಡಿ ಬಂದಿದೆ. ಕರಡಿ ಗಿಡ ಹತ್ತಬಹುದು, ಸುಲಭವಾಗಿ ಗಿಡ ಹತ್ತದೆ. ತನ್ನ ಚೂಪಾದ ಉಗುರುಗಳಿಂದ ಗಿಡವನ್ನು ಹಿಡಿದುಕೊಂಡು ಪಟಪಟ ಅಂತ ಗಿಡವನ್ನು ಹತ್ತುವ ಕಲೆ, ಸಹಜವಾದ ಕಲೆಯನ್ನು ಪರಮಾತ್ಮ ಕೆಲವು ಪ್ರಾಣಿಗಳಿಗೆ ಕೊಟ್ಟಿದ್ದಾನೆ. ಮಕ್ಕಳು ಹುಟ್ಟಿದ ಕೂಡಲೇ ಎದ್ದು ನಿಲ್ಲೋದಿಲ್ಲ, ಎಷ್ಟೋ ದಿವಸ ಸುಮ್ಮನೆ ಹಾಗೇ ಇರ್ತವೆ. ಸ್ವಲ್ಪ ದಿವಸ ಆದಮೇಲೆ ಡಬ್ಬಾಗೋದು, ಆಮೇಲೆ ಸರಿಯೋದು, ಆಮೇಲೆ ಅಂಬೆಗಾಲಿಡೋದು, ಗೋಡೆ ಹಿಡಿದು ನಡೆಯೋದು, ಆಮೇಲೆ ಕೈ ಬಿಟ್ಟು ನಡೀತವೆ. ಆದರೆ ಆಕಳು ಕರು ಹಾಕಿ ಸ್ವಲ್ಪ ಹೊತ್ತಿಗೆ ಕರು ಎದ್ದು ನಿಂತುಬಿಡ್ತು. ಒಂದೊಂದು ಜೀವಕ್ಕೆ ಒಂದೊಂದು ಯೋನಿಯಲ್ಲಿ, ಒಂದೊಂದು ಶರೀರದಲ್ಲಿ ಒಂದೊಂದು ರೀತಿಯ ಶಕ್ತಿಯನ್ನು ಭಗವಂತ ಕೊಟ್ಟಿದ್ದಾನೆ. ಕೆಲವುಗಳನ್ನು ಹುಟ್ಟಿದ ಕೂಡಲೇ ನೀರಲ್ಲೇ ಹಾಕಿದರೆ ಈಸ್ತವೆ, ಮುಳುಗೋದೇ ಇಲ್ಲ ಅವು. ಈ ರೀತಿ ಒಬ್ಬೊಬ್ಬರಿಗೆ ಒಂದೊಂದು ಶಕ್ತಿ. ಸುಲಭವಾಗಿ ಕರಡಿ ಗಿಡ ಹತ್ತಿ ಬಂದಿದೆ. ಇವನಿಗೆ ಗಾಬರಿ ಆಯಿತು. ಕರಡಿಯೇ ಸಮಾಧಾನ ಹೇಳ್ತಾ ಇದೆ, ಗಾಬರಿ ಆಗಬೇಡ, ನಾನು ನಿನಗೇನು ತೊಂದರೆ ಕೊಡೋದಿಲ್ಲ, ನಿನ್ನ ಪಾಡಿಗೆ ನೀನಿರು, ನನ್ನ ಪಾಡಿಗೆ ನಾನಿರ್ತೀನಿ. ನಾನಿಲ್ಲಿ ಬಂದದ್ದಕ್ಕೆ ಕಾರಣ, ಕೆಳಗಡೆಗೆ ಒಂದು ಘೋರವಾದ ಸಿಂಹ ನನ್ನನ್ನು ಅಟ್ಟಿಸಿಕೊಂಡು ಬಂತು. ಆ ಸಿಂಹದ ಭಯವನ್ನು ತಪ್ಪಿಸಿಕೊಳ್ಳುವುದಕ್ಕೆ ನಾನು ಗಿಡ ಹತ್ತಿ ಕುಳಿತಿದ್ದೆ. ಆ ಸಿಂಹ ಮೇಲೆ ಹತ್ತೋ ಹಾಗಿಲ್ಲ. ಇಲ್ಲಿ ನಾನು ಯಾವುದೇ ಭಯ ಇಲ್ಲದೆ ಇರಬಹುದು. ಸ್ವಲ್ಪ ಹೊತ್ತಾದ ಮೇಲೆ ಸಿಂಹ ಆಚೆಗೆ ಹೋದ ಮೇಲೆ ನಾನು ಹೋಗ್ತೇನೆ, ನಿನಗೇನೂ ತೊಂದರೆ ಕೊಡೋದಿಲ್ಲ. ಇನ್ನು
ನಿನಗೆ ನಿದ್ರೆ ಬಂದಿದ್ದರೆ ನೀನು ಮಲಗು, ನಾನು ನಿನ್ನನ್ನು ರಕ್ಷಣೆ ಮಾಡ್ತೇನೆ. ಆಮೇಲೆ ನಾನು ಮಲಗ್ತೇನೆ, ನೀನು ನನ್ನ ರಕ್ಷಣೆ ಮಾಡು ಅಂತ ಹೇಳಿದೆ. ಆಯಿತು ಅಂದ ಧರ್ಮಗುಪ್ತ. ನೋಡಿದರೆ ಧಾರ್ಮಿಕ ಅವನು, ಆದರೂ ಏನೋ ಒಂದು ರೀತಿ ಆ ಸಂದರ್ಭದಲ್ಲಿ ಅವನಿಗೆ ಪ್ರಾರಬ್ಧ ಕರ್ಮವಶಾತ್ ತಪ್ಪು ಭಾವನೆ, ದುರಾಲೋಚನೆಗಳೆಲ್ಲ ಬಂದಿವೆ. ಮುಂದೆ ಮೊದಲು ಒಪ್ಪಿಕೊಂಡ. ಇವನು ಮಲಗಿದ್ದಾನೆ, ಕರಡಿ ರಕ್ಷಣೆ ಮಾಡ್ತಾ ಇದೆ, ಕೆಳಗಿನಿಂದ ಸಿಂಹ ಒದರುತ್ತದೆ. ನೀನು ಸುರಕ್ಷಿತವಾಗಿರು, ಬೇಡ ಅಂತಿಲ್ಲ. ಅವನು ಹೇಗಿದ್ದರೂ ಮಲಗಿದ್ದಾನಲ್ಲ, ಅವನನ್ನು ಕೆಳಗೆ ತಳ್ಳಿಬಿಟ್ರೆ ನಾನು ತಿಂದು ಹೋಗಿಬಿಡ್ತೇನೆ. ನೀನು ಸುಖವಾಗಿರ್ಬೋದು, ನೀನು ಬೇಡವೇ ಬೇಡ ನನಗೆ. ನಿನ್ನ ಮಾಂಸ ಬೇಡ, ಅವನ ಮಾಂಸ ಸಾಕು. ನೀನು ಸುಖವಾಗಿ ಬದುಕ್ಬೋದು. ನಾನಿರೋ ಅಷ್ಟು ಹೊತ್ತು ನಿನಗೆ ಭಯ. ಆ ಮನುಷ್ಯನನ್ನು ಕೆಳಗೆ ಹಾಕಿದರೆ ಮನುಷ್ಯನ ಮಾಂಸವನ್ನು ತಿಂದು ನಾನು ತೃಪ್ತನಾಗಿ ಹೋಗಿಬಿಡ್ತೇನೆ, ನೀನು ಸುಖವಾಗಿರು ಅಂತ ಸಿಂಹ ಇದಕ್ಕೆ ಚಾಯ್ಸ್ ಕೊಡುತ್ತೆ. ಧರ್ಮಗುಪ್ತ ಮಲಗಿದ್ದಾನೆ. ಆ ಕರಡಿ ಹೇಳುತ್ತೆ, ಸರ್ವಥಾ ನಾನು ಅವನನ್ನು ಕೆಳಗೆ ಬೀಳಿಸೋದಿಲ್ಲ. ನನ್ನ ಮೇಲೆ ನಂಬಿಕೆ ಇಟ್ಟು ಮಲಗಿದ್ದಾನೆ, ನಾನು ಅವನನ್ನು ನಿನ್ನ ಬಾಯಿಗೆ ತುತ್ತು ಮಾಡುವುದಕ್ಕೆ ಹೇಗೆ ಸಾಧ್ಯ? ವಿಶ್ವಾಸಘಾತಿನಾಂ ಲೋಕೆ ಮಹಾಕಷ್ಟಂ ಭವತ್ಯಹೋ ನಹಿ ಮಿತ್ರದ್ರುಹಾಂ ಪಾಪಂ ನಶ್ಯೇದ್ ಯಜ್ಞಾಯುತೈರಪಿ ಬ್ರಹ್ಮಹತ್ಯಾದಿ ಪಾಪಾನಾಂ ಕಥಂಚಿನ್ ನಿಷ್ಕೃತಿರ್ಭವೇತ್ ವಿಶ್ವಾಸಘಾತಿನಾಂ ಪಾಪಂ ನನಶ್ಯೇದ್ ಜನ್ಮ ಕೋಟಿಭಿಃ. ಬೇಕಾದಷ್ಟು ಪಾಪಗಳನ್ನು ಮಾಡಿದರೂ ಪರಿಹಾರಕ್ಕೆ ಪ್ರಾಯಶ್ಚಿತ್ತ ಅಂತ ಇದೆ, ವಿಶ್ವಾಸ ದ್ರೋಹಕ್ಕೆ ಪ್ರಾಯಶ್ಚಿತ್ತ ಇಲ್ಲ. ನಮ್ಮ ಮೇಲೆ ಅಷ್ಟು ವಿಶ್ವಾಸ ಇಟ್ಟು ಮಲಗಿದ್ದಾನೆ, ಅವನನ್ನು ನಾನು ಕೆಳಗೆ ಹಾಕುವುದಿಲ್ಲ ಅಂತ ಸಿಂಹ ಹೇಳಿತು. ಸರಿ, ಸಿಂಹ ಏನು ಮಾಡಬೇಕು? ಸುಮ್ಮನೆ ಇತ್ತು. ಕರಡಿ ಈ ರೀತಿ ಹೇಳಿದ್ದಕ್ಕೆ ಸಿಂಹ ಸುಮ್ಮನೆ ಇದೆ. ಅಂದರೆ ಒಂದು ಕರಡಿ ಆದರೂ ಅದಕ್ಕೆ ಎಂತಹ ವಿವೇಕ ಇದೆ ನೋಡಿ. ವಿಶ್ವಾಸದ್ರೋಹ ಮಾಡಬಾರದು, ವಿಶ್ವಾಸಘಾತ ಮಾಡಬಾರದು, ಕೊಟ್ಟ ಮಾತಿಗೆ ವಿರುದ್ಧವಾಗಿ ನಡೆಯಬಾರದು ಅನ್ನುವ ನಿಷ್ಠೆ, ಸತ್ಯನಿಷ್ಠೆ. ವಿಶ್ವಾಸದ್ರೋಹ ಮಾಡಬಾರದು ಅನ್ನುವ ಒಂದು ದೀಕ್ಷೆ. ಸ್ವಲ್ಪ ಹೊತ್ತಾಯಿತು, ಇವನಿಗೆ ಎಚ್ಚರ ಆಯಿತು. ನಾನಿನ್ನು ಮಲಗ್ತೇನೆ, ನೀನು ನನ್ನ ರಕ್ಷಣೆ ಮಾಡು ಅಂತ ಕರಡಿ ಹೇಳಿದೆ. ಸರಿ ಅಂತ ಒಪ್ಪಿಕೊಂಡ. ಕರಡಿ ಮಲಗಿದೆ, ಇವನು ಎಚ್ಚರ ಇದ್ದಾನೆ. ಮತ್ತೆ ಸಿಂಹ ಮನುಷ್ಯನಿಗೆ ಚಾಯ್ಸ್ ಕೊಡುತ್ತೆ, ನೀನು ಚೆನ್ನಾಗಿರು, ಆ ಕರಡಿಯನ್ನು ಕೆಳಗೆ ತಳ್ಳಿಬಿಟ್ರೆ ಅದನ್ನು ತಿಂದು ನಾನು ಹೋಗಿಬಿಡ್ತೇನೆ, ನೀನು ಆರಾಮಾಗಿರಬಹುದು ಅಂತ. ನೋಡಿ, ಧರ್ಮಗುಪ್ತ ನೋಡಿದರೆ ಧರ್ಮಗುಪ್ತ ಅವನು, ಆದರೆ ಅದು ಎಲ್ಲಿಂದ ಅಧರ್ಮ ಅವನ ತಲೆಯಲ್ಲಿ ಬಂತೋ ಗೊತ್ತಿಲ್ಲ. ಹಿಂದೆ ಮುಂದೆ ವಿಚಾರನೂ ಮಾಡಲಿಲ್ಲ, ಸ್ವಲ್ಪ ಆಲೋಚನೆ ಮಾಡಿ ಆದರೂ ಮಾಡಬೇಕು, ಅದೂ ಇಲ್ಲ. ಕೂಡಲೇ ಆ ಕರಡಿಯನ್ನು ತಳ್ಳಿಬಿಟ್ಟಿದ್ದಾನೆ ಕೆಳಗೆ. ಆದರೆ ಆ ಕರಡಿ ದೈವವಶಾತ್ ಕೆಳಗೆ ಬೀಳಲಿಲ್ಲ. ಒಂದು ಟೊಂಗೆಯನ್ನು ಹಿಡಿದುಕೊಂಡು ಮತ್ತೆ ಮೇಲೆ ಬಂದಿದೆ. ಬಂದು ಹೇಳುತ್ತದೆ, ಏನು ಮೂರ್ಖನೋ, ಎಷ್ಟು ಪ್ರೀತಿಯಿಂದ ನಿನ್ನನ್ನು ನಾನು ರಕ್ಷಣೆ ಮಾಡಿದೆ, ಈ ಕೆಲಸ ನಾನು ಮಾಡಲಿಕ್ಕೆ ಬರ್ತಾ ಇತ್ತು. ಆದರೆ ನೀನು ಏನೂ ಆಲೋಚನೆ ಮಾಡದೆ ನನ್ನನ್ನು ಕೆಳಗೆ ತಳ್ತಾ ಇದ್ದಿ, ವಿಶ್ವಾಸ ದ್ರೋಹ ಮಾಡಿದ್ದಿ. ಇದಕ್ಕೆ ಸಮಾನವಾಗಿರುವಂತಹ ಪಾಪ ಇನ್ನೊಂದಿಲ್ಲ. ಇಂತಹ ಮಹಾಪಾಪವನ್ನು ಮಾಡಿದ್ದಕ್ಕೆ ನೀನು ಉನ್ಮತ್ತನಾಗುವಂಥ ಶಾಪ ಕೊಟ್ಟಿದೆ ಆ ಕರಡಿ. ಅದು ಕರಡಿ ಅಲ್ಲ, ಅವರೊಬ್ಬ ಋಷಿ. ಧ್ಯಾನಕಾಷ್ಠ ಎಂಬ ಹೆಸರಿನ ಒಬ್ಬ ಋಷಿ. ಋಷಿ ಅಂತ ಕುಳಿತರೆ 4 ಜನ ಬಂದು ಮತ್ತೆ ಮಾತನಾಡಿಸ್ತಾರೆ, ತಲೆ ಕೆಡಿಸ್ತಾರೆ, ಹರಟೆ ಹೊಡಿತಾರೆ ಅಂತ ತನ್ನ ಏಕಾಗ್ರತೆಗೆ ಭಂಗ ಬರಬಾರದು ಅಂತ ವೇಷ ಬದಲಾಯಿಸಿ ತಪಸ್ಸು ಮಾಡುವ ಒಬ್ಬ ಋಷಿ. ಧ್ಯಾನದ ಕಾಷ್ಠ ಮುಟ್ಟಿದ ಧ್ಯಾನಕಾಷ್ಠ ಎಂಬ ಹೆಸರಿನ ಒಬ್ಬ ಋಷಿ. ನಾನೊಬ್ಬ ಋಷಿ, ಕರಡಿಯ ವೇಷದಲ್ಲಿ ಬಂದು ಕುಳಿತು ಧ್ಯಾನವನ್ನು ಮಾಡ್ತಾ ಇದ್ದವ ಅನ್ನೋದಕ್ಕೆ ಇಷ್ಟೆಲ್ಲ ತತ್ವಜ್ಞಾನ ಅವರಿಗಿತ್ತು. ಆದರೆ ನೀನು ಮಾತ್ರ ಒಬ್ಬ ರಾಜನಾಗಿ, ದೇಶದ ರಾಜನಾಗಿ ಹೇಗಿರಬೇಕು, ಯಾವ ರೀತಿ ಪ್ರಜೆಗಳನ್ನು ರಕ್ಷಣೆ ಮಾಡಬೇಕು, ನಂಬಿದ ಪ್ರಜೆಗಳಿಗೆ ಯಸ್ಯಾಂಕೆ ಶಿರ ಆದಾಯ ಸುಖಂ ಸ್ವಪಿತಿ ನಿರ್ವೃತಃ, ಯಾವ ತರಹದ ಚಿಂತೆ ಇಲ್ಲದೆ ತೊಡೆಯ ಮೇಲೆ ತಲೆ ಇಟ್ಟು ಮಲಗಿದಾಗ ಅಂಥವರನ್ನು ಹಿಡಿದು ತಳ್ಳಿದರೆ ಎಂತಹ ದ್ರೋಹ. ಎಂದಿಗೂ ವಿಶ್ವಾಸಘಾತ ಮಾಡಬಾರದು. ಅಂತಹ ಪಾಪವನ್ನು ನೀನು ಮಾಡಿದ್ದಿ, ಆದ್ದರಿಂದ ನೀನು ಉನ್ಮತ್ತನಾಗಿ ಹುಚ್ಚನಾಗಿ ಹೋಗುವಂಥ ಶಾಪ ಕೊಟ್ಟಿದ್ದಾರೆ ಧ್ಯಾನಕಾಷ್ಠ ಋಷಿಗಳು.
ಅಷ್ಟಕ್ಕೆ ಸುಮ್ಮನೆ ಬಿಡಲಿಲ್ಲ. ಕೆಳಗಿರುವ ಸಿಂಹವನ್ನು ಕುರಿತು ಆ ಋಷಿಗಳು ಒದರಿ ಹೇಳ್ತಾರೆ, ಏ ಸಿಂಹ, ನೀನು ಸಿಂಹ ಅಲ್ಲ, ಸಿಂಹ ಅಲ್ಲ, ನೀನು ಒಬ್ಬ ಯಕ್ಷ. ಭದ್ರ ಅಂತ ನಿನ್ನ ಹೆಸರು, ಕುಬೇರನ ಅನುಚರ ನೀನು. ಒಂದು ಸಂದರ್ಭದಲ್ಲಿ ಗೌತಮ ಋಷಿಗಳ ಆಶ್ರಮದಲ್ಲಿ ಒಳಗೆ ಗೌತಮರು ತಪಸ್ಸು ಮಾಡ್ತಾ ಇರುವಾಗ ನೀನು ಹೊರಗೆ ನಿನ್ನ ಸ್ತ್ರೀಯರ ಜೊತೆಗೆ ವಿಹಾರ ಮಾಡ್ತಾ ಇದ್ದಿ. ಒಬ್ಬ ಋಷಿಗಳ ಆಶ್ರಮದಲ್ಲಿ ಅಸಭ್ಯವಾಗಿ ವರ್ತನೆಯನ್ನು ನೀನು ಮಾಡ್ತಾ ಇದ್ದಿ. ಇದ್ದಕ್ಕಿದ್ದಂತೆ ತಮ್ಮ ಪಾಠ ಪ್ರವಚನಾದಿಗಳನ್ನು ಮುಗಿಸಿಕೊಂಡು ಗೌತಮರು ಆಶ್ರಮದಿಂದ ಹೊರಗೆ ಬಂದಾಗ ನೀನು ವಿವಸ್ತ್ರನಾದದ್ದನ್ನು ನೋಡಿ ಶಾಪ ಕೊಟ್ಟರು, ನೀನು ಸಿಂಹ ಆಗು ಅಂತ. ಹೀಗಾಗಿ ನೀನು ಸಾಮಾನ್ಯ ಸಿಂಹ ಅಲ್ಲ, ಕುಬೇರನ ಅನುಚರ ಭದ್ರ ಎಂಬ ಯಕ್ಷ. ಗೌತಮರ ಶಾಪದಿಂದ ನೀನು ಸಿಂಹನಾಗಿ ಬಂದಿದ್ದಿ. ಅಂತಹ ಒಬ್ಬ ದೊಡ್ಡ ಯಕ್ಷನಾದ ನೀನು, ಕುಬೇರನಂತಹ ಪರಮಧಾರ್ಮಿಕನಾದ ದೇವತೆಯ ಅನುಚರನಾದ ನೀನು ಇಂತಹ ಅಧಾರ್ಮಿಕ ಕಾರ್ಯವನ್ನು ಮಾಡಬೇಡ, ಹಿಂಸಾಕೃತ್ಯವನ್ನು ಮಾಡಬೇಡ, ಹೋಗು, ನಿನ್ನ ಸ್ಥಾನಕ್ಕೆ ನೀನು ಹೋಗು ಅಂತ ಧ್ಯಾನಕಾಷ್ಠ ಋಷಿಗಳು ಹೇಳಿದರೆ ಕೂಡಲೇ ಅವನಿಗೆ ಆ ಸಿಂಹ ಜನ್ಮದಿಂದ ಮುಕ್ತಿಯಾಗಿ ಉತ್ತಮ ಯಕ್ಷರೂಪವನ್ನು ತೆಗೆದುಕೊಂಡು ಬಂದ ವಿಮಾನದಲ್ಲಿ ಧ್ಯಾನಕಾಷ್ಠರಿಗೆ ನಮಸ್ಕಾರ ಮಾಡಿ ವಿಮಾನದಲ್ಲೇ ಕುಳಿತು ಕುಬೇರನ ಪಟ್ಟಣಕ್ಕೆ ಅಲಕಾಪುರಿಯನ್ನು ಕುರಿತು ಹೋಗ್ತಾನೆ ಆ ಸಿಂಹ. ಅವನಂತಾನೆ, ನನಗೆ ಗೌತಮರು ಶಾಪ ಕೊಡುವಾಗ ನಿಮ್ಮ ಹೆಸರು ಹೇಳಿದ್ದರು ಅಂತ. ಅವರಂಥ ಜ್ಞಾನಿಗಳು ಗೌತಮರು. ಮುಂದೆ ಧ್ಯಾನಕಾಷ್ಠ ಎಂಬ ಋಷಿಗಳ ಜೊತೆಗೆ ನಿನಗೆ ಸಂವಾದ ಆಗತ್ತೆ, ಆ ದೊಡ್ಡವರ ಜೊತೆಗೆ ಮಾತನಾಡೋದರಿಂದಲೇ ನಿನಗೆ ಮುಕ್ತಿ ಆಗ್ತದೆ ಅಂತ ಒಂದು ಮಾತು ಷಷ್ಠಸ್ಕಂದ ಭಾಗವತದಲ್ಲಿ ಬರ್ತದೆ. ತೇಮೇನ ದಂಡಮರ್ಹಂತ್ಯಥಯದ್ಯಮೀಶಾಂ ಸ್ಯಾತ್ಪಾತಕಂ ತದಪಿಹಂತ್ಯುರುಗಾಯವಾದಃ. ಯಾರು ಭಗವಂತನ ಸೇವೆಯನ್ನು ಮಾಡ್ತಾರೆ, ಭಗವಂತನ ನಾಮಕೀರ್ತನಾದಿಗಳನ್ನು ಮಾಡ್ತಾರೆ, ಅಂಥವರು ಪಾಪಗಳನ್ನು ಮಾಡುವುದಿಲ್ಲ. ಮಾಡಿದರೂ ಕೂಡ ಉರುಗಾಯವಾದ, ಉರುಗಾಯ ಅಂದರೆ ಪರಮಾತ್ಮ, ಭಗವಂತನ ಮಹಿಮೆಯನ್ನು ಕೊಂಡಾಡಿದರೆ ಅವರ ಪಾಪಗಳ ಪರಿಹಾರ ಆಗ್ತದೆ ಅಂತ ಸತ್ಯಧರ್ಮರು ಇನ್ನೊಂದು ಅರ್ಥ ಬರೀತಾರೆ. ಉರುಗಾಯ ಅಂದರೆ ದೇವರು, ಉರುಗಾಯ ಅಂದರೆ ಜ್ಞಾನಿಗಳು. ಉರು ಸರ್ವೋತ್ತಮನಾದ ಪರಮಾತ್ಮನನ್ನು ಗಾನ ಮಾಡುವ ಉರುಗಾಯರು ಜ್ಞಾನಿಗಳೇನಿದ್ದಾರೆ, ಭಗವದ್ಭಕ್ತರು, ದಾಸರು, ಜ್ಞಾನಿಗಳು, ಅಂಥವರ ಜೊತೆಗೆ ಸಂವಾದ, ದೊಡ್ಡವರ ಜೊತೆಗೆ ಸಂವಾದ ಮಾಡಿದರೂ ಸಾಕು, ಅವರ ಮಾತು ಕಿವಿಗೆ ಬಿದ್ದರೂ ಸಾಕು, ಪಾಪಗಳ ಪರಿಹಾರವಾಗತ್ತೆ ಅಂತ ಆ ಮಾತನ್ನು ಗೌತಮರು ಹೇಳಿರ್ತಾರೆ. ಧ್ಯಾನಕಾಷ್ಠ ಋಷಿಗಳ ಜೊತೆಗೆ ನಿನ್ನ ಸಂವಾದ ಆದರೆ ಈ ಸಿಂಹ ಜನ್ಮದಿಂದ ನಿನಗೆ ಮುಕ್ತಿ ಆಗತ್ತೆ ಅಂತ. ನನಗದು ಮರೆತು ಹೋಗಿತ್ತು, ಇವತ್ತು ನೀವೇ ನೆನಪಿಸಿಕೊಟ್ರಿ. ನಿಮ್ಮ ಜೊತೆಗೆ ಸಂವಾದ ಮಾಡಿದ್ದರ ಪುಣ್ಯದಿಂದ ನನಗೆ ಈ ಜನ್ಮದಿಂದ ಮುಕ್ತಿಯಾಗಿದೆ ಅಂತ ಅವರಿಗೆ ಕೃತಜ್ಞತೆಯನ್ನು ಹೇಳಿ ವಿಮಾನದಲ್ಲಿ ಕುಳಿತು ಕುಬೇರನ ಪಟ್ಟಣಕ್ಕೆ ಅವನು ಹೋಗ್ತಾನೆ. ಇವನು ಮಾತ್ರ ಹುಚ್ಚನಾಗಿ ತಿರುಗ್ತಾನೆ. ಇವನ ತಂದೆ ನಂದ ಮಗನಿಗೆ ರಾಜ್ಯ ಕೊಟ್ಟು ಅವನು ತಪಶ್ಚರ್ಯಕ್ಕೆ ಅಂತ ವನಕ್ಕೆ ಹೋಗಿದ್ದ. ಮಗ ಹುಚ್ಚ ಆದದ್ದರಿಂದ ಮಂತ್ರಿಗಳೆಲ್ಲ ಮಗನನ್ನು ಕರೆದುಕೊಂಡು ಹೋಗಿ ತಂದೆಗೆ ಒಪ್ಪಿಸ್ತಾರೆ, ನನ್ನ ಮಗನ ಹಣೆ ಬರಹ ಹೀಗಾಗಿದೆ ಅಂತ. ಏನು ಮಾಡಬೇಕು ಅಂತ ಗೊತ್ತಾಗದೆ ಜೈಮಿನಿ ಋಷಿಗಳಿಗೆ ಬಂದು ಶರಣು ಹೋಗ್ತಾನೆ. ಆಗ ಜೈಮಿನಿ ಋಷಿಗಳು ಸ್ವಾಮಿ ಪುಷ್ಕರಣಿಯನ್ನು ತೋರಿಸ್ತಾರೆ. ಇಲ್ಲಿ ಸ್ನಾನ ಮಾಡಿಸು, ಕೂಡಲೇ ಈ ದೋಷದಿಂದ ಅವನಿಗೆ ಮೋಕ್ಷ ಆಗ್ತದೆ ಅಂತ ಹೇಳಿದಾಗ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿಸಿ ಅವನಿಗೆ ಬಂದ ಆ ಉನ್ಮಾದವನ್ನು, ಹುಚ್ಚನ್ನು ಪರಿಹಾರ ಮಾಡಿಕೊಳ್ತಾರೆ ಅಂತನ್ನುವ ಮಾತನ್ನು ಸ್ಕಂದಪುರಾಣ ತಿಳಿಸ್ತಾ ಇದೆ. ಇವತ್ತು ಆ ವಿಶ್ವಾಸ ದ್ರೋಹದ ಪಾಪವನ್ನು ನಾವೆಲ್ಲರೂ ಮಾಡ್ತಾ ಇದ್ದೇವೆ. ಒಬ್ಬ ಸಾಮಾನ್ಯ ಋಷಿ ದೇವರ ದೃಷ್ಟಿಯಲ್ಲಿ ಹೇಳ್ತಾ ಇರೋದು, ನಮ್ಮ ದೃಷ್ಟಿಯಲ್ಲಿ ಸಾಮಾನ್ಯ ಅಲ್ಲ, ದೇವರ ದೃಷ್ಟಿಯಲ್ಲಿ ಒಬ್ಬ ಸಾಮಾನ್ಯ ಜೀವ ಋಷಿ. ಅಂಥವರಿಗೆ ಅದು ಋಷಿ ಅಂತೂ ಗೊತ್ತಿಲ್ಲದೇ ಇದ್ದ ಸ್ಥಿತಿ, ಕರಡಿ ಅಂತನಿಸಿಕೊಂಡಾಗಲೇ ವಿಶ್ವಾಸ ದ್ರೋಹ ಮಾಡಿದರೆ ಅಂತಹ ದೊಡ್ಡ ಪಾಪ ಅಂತಾಗೋದಾದರೆ ನಾವು ದೇವರಿಗೇನೆ ವಿಶ್ವಾಸ ದ್ರೋಹ ಮಾಡ್ತಾ ಇದ್ದೇವೆ. ಇನ್ನುಳಿದವರಿಗೆ ಮಾಡೋದಂತೂ ಸರಿ. ದೇವರಿಗೆ ವಚನ ಕೊಟ್ಟು ಸತ್ಯದಿಂದ ಜೀವನವನ್ನು ಮಾಡ್ತೇವೆ, ಧರ್ಮದಿಂದ ಜೀವನ ಮಾಡ್ತೇವೆ ಅಂತ ದೇವರಿಗೇ ವಚನ ಕೊಟ್ಟು ಪ್ರತಿಜ್ಞೆಯನ್ನು ಮಾಡಿ ಆ ಪ್ರತಿಜ್ಞೆಯ ಭಂಗ ಮಾಡ್ತೇವೆ, ವಿಶ್ವಾಸ ದ್ರೋಹ ಮಾಡ್ತೇವೆ. ಅದಕ್ಕೆ ಸಮಾನವಾದ ಪಾಪ ಇನ್ಯಾವುದು? ಅಂತಹ ಪಾಪಗಳಿಂದ ನಮ್ಮನ್ನು ನಾವು ಪರಿಹಾರ ಮಾಡಿಕೊಂಡು ಉದ್ಧಾರ ಮಾಡಿಕೊಳ್ಳಬೇಕಾದರೆ ಆ ಭಗವಂತನ ವಿಶೇಷವಾದಂತಹ ಪಾರಮ್ಯವನ್ನು ತಿಳಿದು ಭಕ್ತಿಯಿಂದ ಅವನ ಸ್ಮರಣೆಯನ್ನು ಮಾಡುತ್ತಾ
ಅಂತಹ ತೀರ್ಥಕ್ಷೇತ್ರಗಳ ಸಂದರ್ಶನ ಸ್ನಾನಾದಿಗಳನ್ನು ಮಾಡಿ ಇದೀಗ ತಿಳಿಸಿದಂತೆ ನಿತ್ಯವೂ ಮನೆಯಲ್ಲಿ ಆ ಅನುಸಂಧಾನದಿಂದ ಸ್ನಾನಾದಿಗಳನ್ನು ಪ್ರಾಯಶ್ಚಿತ್ತಗಳನ್ನು ಮಾಡಿಕೊಂಡು ಪಾಪಗಳನ್ನು ಕಳೆದುಕೊಳ್ಳುವ ಪ್ರಯತ್ನವನ್ನು ಮಾಡಬೇಕು. ಇಲ್ಲದಿದ್ದರೆ ಪಾಪಗಳ ಬೆಟ್ಟ ಬೆಳೀತಾ ಇರ್ತದೆ. ಪ್ರಾಯಶ್ಚಿತ್ತಗಳು ಇಲ್ಲ ಅಂತಾಗಬಾರದು. ಪಾಪಗಳ ಜೊತೆಗೆ ಪ್ರಾಯಶ್ಚಿತ್ತಗಳು ನಡೀತಾ ಇದ್ದರೆ ಆ ಪಾಪಗಳ ಪರಿಹಾರವಾಗುವುದಕ್ಕೆ ಸಾಧ್ಯ ಇದೆ ಎನ್ನುವುದನ್ನು ಸ್ಕಂದ ಪುರಾಣ ನಮಗೆ ತಿಳಿಸ್ತಾ ಇದೆ. ವಿಶ್ವಾಸದ್ರೋಹ ಮಾಡದಂತೆ ಕೃತಜ್ಞತೆಯಿಂದ ವಿಶ್ವಾಸವನ್ನು ಚೆನ್ನಾಗಿ ಪಾಲನೆ ಮಾಡ್ತಾ ಧರ್ಮದಿಂದ ಜೀವನವನ್ನು ಮಾಡಬೇಕು ಎಂಬ ಸಂದೇಶವನ್ನು ಸ್ಕಂದ ಪುರಾಣ ಅಂತರ್ಗತ ವೆಂಕಟಾಚಲ ಮಹಾತ್ಮೆ ನಮಗೆ ತಿಳಿಸಿಕೊಡ್ತಾ ಇದೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.